ಇಫ್ತಾರ್ ವಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನಾಯಕ್ ಗಂಗೊಳ್ಳಿ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಇಫ್ತಾರ್ ನೀಡಿದ ಪ್ರಕರಣ, ಪೇಜಾವರ ಶ್ರೀಗಳ ವಿರುದ್ಧ ಮುತಾಲಿಕ್ ಪ್ರತಿಭಟನೆ ನಡೆಸದಂತೆ ಒತ್ತಡ ಹೇರಲಾಗ್ತಾ ಇದೆಯಾ? ಶ್ರೀಗಳ ಪರ ವ್ಯಕ್ತವಾಗಿತ್ತಿರತಕ್ಕಂಥ ಅಭಿಪ್ರಾಯವೇನು? ಇದುವೇ ಈ ಹೊತ್ತಿನ ವಿಶೇಷ ಇಫ್ತಾರ್ ವಾರ್. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪೇಜಾವರ ಶ್ರೀಗಳು ಆಯೋಜಿಸಿದ್ದ ಇಫ್ತಾರ್ ಕೂಟದ ವಿವಾದ ಯಾಕೋ ತಣ್ಣಗಾಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಸಾಮರಸ್ಯ ಮೂಡಿಸಲು ಇಟ್ಟ ಹೆಜ್ಜೆಯಿಂದ ವಿವಾದ ಸ್ಫೋಟಗೊಂಡಿದೆ. ಶ್ರೀಕೃಷ್ಣ ಮಠದ ಅನ್ನಛತ್ರದಲ್ಲಿ ನಮಾಜ್ಗೆ ಅವಕಾಶ ನೀಡಿದ್ದಕ್ಕೆ ಪ್ರಮೋದ್ ಮುತಾಲಿಕ್ ಕಿಡಿಕಿಡಿಯಾಗಿ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದರು. ಇದರ ಬೆನ್ನಲ್ಲೇ ಇವತ್ತು ಕೂಡ ಇಫ್ತಾರ್ ವಾರ್ ಮುಂದುವರೆದಿದೆ. ಮಠದಲ್ಲಿ ಇಫ್ತಾರ್ ಕೂಟ ಆಯೋಜಿಸಿದ್ದು ತಪ್ಪ. ಮಠದ ಆವರಣದಲ್ಲಿ ನಮಾಜ್ ಮಾಡಲು ಅವಕಾಶ ನೀಡಿದ್ರಿಂದ ಮಠದ ನಿಯಮ ಮೀರಿದಂತಾಯ್ತಾ? ಹಿಂದೂ ಶಾಸ್ತ್ರಗಳನ್ನ ಧಿಕ್ಕರಿಸಿದಂತಾಯ್ತಾ? ಇದೇ ಪ್ರಶ್ನೆಗಳು ಸದ್ಯ ವಿವಾದದ ಬೆಂಕಿಗೆ ತುಪ್ಪ ಸುರಿಯುತ್ತಿರುವುದು. ಉಡುಪಿ ಕೃಷ್ಣ ಮಠದಲ್ಲಿ ಪೇಜಾವರ ಮಠಾಧೀಶ ವಿಶ್ವೇಶ ತೀರ್ಥರು ಮುಸ್ಲಿಮರಿಗೆ ರಂಜಾನ್ ಇಫ್ತಾರ್ ಕೂಟ ಆಯೋಜಿಸಿದ್ದು ಪರ ವಿರೋಧದ ಜಟಾಪಟಿಗೆ ಕಾರಣವಾಗಿದೆ. ಅದರಲ್ಲೂ ಶ್ರೀರಾಮ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಪ್ರತಿಭಟನೆಗಿಳಿಯಲು ಮುಂದಾಗಿದ್ದಾರೆ. ಮಠದಲ್ಲಿ ಇಫ್ತಾರ್ ಕೂಟ ನಡೆಸಿದ್ರಿಂದ ಹಿಂದೂ ಸಮಾಜಕ್ಕೆ ಅವಮಾನವಾಗಿದೆ ಅಂತ ಗುಡುಗಿದ್ದ ಮುತಾಲಿಕ್ ಜುಲೈ 2ರಂದು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವುದಾಗಿ ಘೋಷಿಸಿದ್ರು. ಮಠದಲ್ಲಿ ಆಯೋಜಿಸಿದ್ದ ಇಫ್ತಾರ್ ಕೂಟ ಇಷ್ಟೊಂದು ವಿವಾದ ಸೃಷ್ಟಿಸ್ತಾ ಇದ್ದಂತೆ ಇವತ್ತು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಪೇಜಾವರ ಶ್ರೀಗಳು, ನಮಾಜ್ ಮಾಡಿದ್ರಿಂದ ಹಿಂದೂ ಧರ್ಮಕ್ಕೆ ಅಪಮಾನವಾಗಿಲ್ಲ. ನಮಾಜ್ ಮಾಡಿದ್ದು, ಊಟ ಮಾಡಿದ್ದು ದೊಡ್ಡ ವಿಷಯವಲ್ಲ. ಮಧ್ವಾಚಾರ್ಯರು ಮಾಡಿದ್ದನ್ನೇ ನಾನು ಕೂಡ ಮಾಡಿದ್ದೇನೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಇದರಿಂದ ದೊಡ್ಡ ಹಿಂದೂ ಧರ್ಮಕ್ಕೆ ಆಗುವ ದೊಡ್ಡ ಅನರ್ಥ ಏನಿಲ್ಲ. ಅದು ಕೂಡ ಅವರು ಸಂಪ್ರದಾಯ ಇದೆ. ಊಟ ಮಾಡೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡೋ ಕ್ರಮ ಇದೆ ಅಂತ ಹೇಳಿದರು. ಅವರ ಆಹ್ವಾನ ಮಾಡಿ ಆಗಿದೆ, ಹಾಗೆ ಕಳಿಸುವುದು, ಊಟ ಮಾಡಿದೆ. ಇದೆಲ್ಲ ಆ ಸಂದರ್ಭಕ್ಕೆ ಸರಿಯಾಗಿ ಮಾಡಬೇಕು, ದೊಡ್ಡ ವಿಷಯವೇ ಇಲ್ಲ. ಮಧ್ವಾಚಾರ್ಯರು ಮಾಡಿದ ಮೇಲೆ ನಾವು ಊಟ ಹಾಕಬಾರ್ದ? ಹೌದು, ಸ್ನೇಹ ಸೌಹಾರ್ದ ಸಂಪರ್ಕ. ಇನ್ನೊಂದೆಡೆ ಕೇಂದ್ರ ಸಚಿವ ಡಿ.ವಿ. ಸದಾನಂದಗೌಡ ಪೇಜಾವರ ಶ್ರೀಗಳ ಕಾರ್ಯವನ್ನ ಬೆಂಬಲಿಸಿದ್ದು, ರಂಜಾನ್ಗಾಗಿ ರಾಜಕಾರಣಿಗಳು ಟೋಪಿ ಹಾಕೊಂಡು ಪೋಸ್ ಕೊಡ್ತೀವಿ, ಆದ್ರೆ ಸ್ವಾಮೀಜಿ ಮಾಡಿದ್ದು ಶೋ ಅಲ್ಲ ಅಂತ ಹೇಳಿದ್ದಾರೆ. ರಂಜಾನ್ ಬಿಡಿಸ್ಲಿಕ್ಕೆ ನಾವೆಲ್ಲ ರಾಜಕೀಯ ವ್ಯಕ್ತಿಗಳು ಟೋಪಿ ಹಾಕೊಂಡು ನಾವೆಲ್ಲವನ್ನು ಮಾಡೋದಿಲ್ವಾ? ಕಾರ್ಯಾಚರಣೆ ಅದು ಶೋ. ಸ್ವಾಮೀಜಿಯವರು ಮಾಡಿದ್ದು ಶೋ ಅಲ್ಲ. ಸ್ವಾಮೀಜಿಯವರು ಮಾಡಿದ್ದು ಇಡೀ ನಾನೊಬ್ಬ ಹಿಂದೂ ಧರ್ಮದ ಒಬ್ಬ ಮುಖ್ಯಸ್ಥ, ನಾನು ಸರ್ವಧರ್ಮ ಸಮನ್ವಯಕ್ಕೆ ನನ್ನ ಕೊಡುಗೆ ಇದೆ ಅಂತ ಹೇಳುವಂತದನ್ನು ಸ್ವಾಮೀಜಿಯವರು ಮಾಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದೇ ವೇಳೆ ಸಂಸದ ಪ್ರತಾಪ್ ಸಿಂಹ ಕೂಡ ಶ್ರೀಗಳ ಪರ ಬ್ಯಾಟಿಂಗ್ ಮಾಡಿದ್ದು, ಶ್ರೀಗಳ ಸದುದ್ದೇಶ ಅರ್ಥ ಮಾಡಿಕೊಂಡು ಹುಡುಕೋದನ್ನ ಬಿಟ್ಬಿಡಿ ಅಂತ ಟ್ವೀಟ್ ಮಾಡಿದ್ದಾರೆ. ಪೇಜಾವರ ಶ್ರೀಗಳು ಸಮಾಜದಲ್ಲಿ ಸಾಮರಸ್ಯವನ್ನು ಸ್ಥಾಪಿಸುವ ಸಲುವಾಗಿ ಒಂದು ಸಾಹಸವೆನ್ನಬಹುದಾದ ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನದ ಹಿಂದಿರುವ ಸದುದ್ದೇಶವನ್ನು ಅರ್ಥ ಮಾಡಿಕೊಂಡು ಹುಡುಕುವುದನ್ನು ಬಿಟ್ಟರೆ ಒಳಿತು. ಹಿಂದೂ ಧರ್ಮದ ರಾಷ್ಟ್ರೀಯತೆ ಬಗ್ಗೆ ಪೇಜಾವರ ಶ್ರೀಗಳಿಗಿರುವ ಬದ್ಧತೆಯನ್ನು ಪ್ರಶ್ನಿಸುವ ಕನಿಷ್ಠ ಅರ್ಹತೆ ನಮಗಾರಿಗೂ ಇಲ್ಲ. ದಯವಿಟ್ಟು ಇದನ್ನ ನಿಲ್ಲಿಸಿ. ಇದೆಲ್ಲದರ ಮಧ್ಯೆ ಇಫ್ತಾರ್ ಕೂಟ ವಿಚಾರವಾಗಿ ಪೇಜಾವರ ಶ್ರೀಗಳಿಗೆ ಉಡುಪಿ ಯುವ ಕಾಂಗ್ರೆಸ್ ಕೂಡ ಬೆಂಬಲ ನೀಡಿದೆ. ಜುಲೈ 2ರಂದು ಪ್ರತಿಭಟನೆಗೆ ಕರೆ ನೀಡಿರೋ ಶ್ರೀರಾಮ ಸೇನೆ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ಯುವ ಕಾಂಗ್ರೆಸ್ ಘಟಕ ಹೇಳಿದೆ. ಒಟ್ನಲ್ಲಿ ಕೃಷ್ಣ ಮಠದ ಇಫ್ತಾರ್ ಕೂಟದ ಬಗೆಗಿನ ಜಟಾಪಟಿ ಸದ್ಯಕ್ಕೆ ಕಡಿಮೆಯಾಗುವ ಹಾಗೆ ಕಾಣ್ತಿಲ್ಲ. ಸೌಹಾರ್ದತೆ, ಸಾಮರಸ್ಯ ಮೂಡಿಸೋ ಯತ್ನಕ್ಕೆ ಧರ್ಮದ ಬೋರ್ಡ್ ಹಾಕಿ ಎಬ್ಬಿಸಿರೋ ವಿವಾದದ ಬೆಂಕಿ ತಣ್ಣಗಾಗೋ ಲಕ್ಷಣ ಗೋಚರಿಸ್ತಾ ಇಲ್ಲ. ಯೋಗರಾಜ್, ಟಿವಿ9, ಉಡುಪಿ. ಇಫ್ತಾರ್ ಕೂಟಕ್ಕೆ ಮಾಡಿರ್ತಕ್ಕಂಥ ಕಾರಣಕ್ಕಾಗಿ ಯಾಕೆ ಈ ವಿವಾದ ಮುಂದುವರಿತಾ ಇದೆ ಅಂತ ಹೇಳುವಂಥದ್ದು, ಜೊತೆಗೆ ಶ್ರೀರಾಮ್ ಸೇನೆ ಜುಲೈ 2ಕ್ಕೆ ಕರೆ ಕೊಟ್ಟಿರ್ತಕ್ಕಂಥ ರಾಜ್ಯವ್ಯಾಪಿ ಈ ಪ್ರತಿಭಟನೆ ಅದು ಮುಂದುವರಿತದ ಅಥವಾ ಅದನ್ನ ಅದೇ ದಿನ ಮಾಡ್ತಾರಾ ಇಲ್ವಾ ಅಂತ ಹೇಳೋದ್ರ ಬಗ್ಗೆ ಚರ್ಚೆ ಮಾಡೋಣ. ಜೊತೆಗೆ ಧಾರ್ಮಿಕ ಮುಖಂಡರುಗಳು ಏನು ಹೇಳ್ತಾರೆ ಅಂತ ಹೇಳೋದ್ರ ಬಗ್ಗೆನೂ ಸಹ ಚರ್ಚೆ ಮಾಡೋಣ. ಈ ಚರ್ಚೆಯಲ್ಲಿ ನಮ್ಮ ಜೊತೆಗೆ ಪಾಲ್ಗೊಳ್ಳಿದ್ದಕ್ಕೆ ಪೇಜಾವರ ಶ್ರೀಗಳ ಅನುಯಾಯಿಗಳಾದ ಪ್ರೊಫೆಸರ್ ವೇಣುಗೋಪಾಲಾಚಾರ್ಯ ಅಗ್ನಿಹೋತ್ರಿಗಳು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂತಹ ಯುಟಿ ಖಾದರ್ ಸಹ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಇಫ್ತಾರ್ ಕೂಟದ ಆಯೋಜಕರಾಗಿರ್ತಕ್ಕಂಥ ಅನ್ಸರ್ ಅಹಮದ್ ಅವರು ಸಹ ಮಂಗಳೂರು ಸ್ಟುಡಿಯೋದಿಂದ ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಹಾಗೆ ಸ್ವತಃ ಶ್ರೀರಾಮ್ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಸಹ ನಮ್ಮ ಜೊತೆಗೆ ಹುಬ್ಬಳ್ಳಿ ಸ್ಟುಡಿಯೋಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಈ ಚರ್ಚೆನ ಮಾಡೋಣ. ಈಗ ಮುಖ್ಯವಾಗಿ ಪ್ರಮೋದ್ ಮುತಾಲಿಕ್ ಅವರೇ, ಈಗ ನಿಮಗೆ ನೇರವಾದಂತಹ ಪ್ರಶ್ನೆ, ತಾವು ಜುಲೈ 2ನೇ ತಾರೀಕು ರಾಜ್ಯವ್ಯಾಪಿ ಒಂದು ಪ್ರತಿಭಟನೆಗೆ ತಾವು ಕರೆ ಕೊಟ್ಟಿದ್ದೀರಿ ಪೇಜಾವರ ಶ್ರೀಗಳ ವಿರುದ್ಧ. ಈಗ ನಿಮ್ಮ ಪ್ರತಿಭಟನೆ
ಕೇವಲ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಇಫ್ತಾರ್ ಕೂಟ ಮತ್ತು ಅನ್ಯ ಧರ್ಮೀಯ ಪ್ರಾರ್ಥನೆಗೆ ಅವಕಾಶ ಕೊಟ್ಟರು ಅಂತ ಹೇಳುವಂಥ ವಿಚಾರಕ್ಕೋ ಅಥವಾ ಪೇಜಾವರ ಶ್ರೀಗಳು ತಾವೇ ಹೇಳಿದ ಹಾಗೆ ನಾನು ಸಹಬಾಳ್ವೆಗೆ ಕರೆ ಕೊಟ್ಟಿದ್ದೀನಿ ಅಂತ ಹೇಳುವಂಥದ್ದು ಅಥವಾ ತಾವು ಸಹಬಾಳ್ವೆಯ ಈ ಕರೆಯನ್ನು ವಿರೋಧಿಸ್ತಾ ಇದ್ದೀರೋ ಅಂತ ಹೇಳುವಂಥದ್ದು? ನೋಡಿ, ಪೇಜಾವರ ಸ್ವಾಮೀಜಿಯವರ ವಿರುದ್ಧ ಅಲ್ಲ. ಪೇಜಾವರ ಸ್ವಾಮೀಜಿಯವರು ಬಹಳ ಹಿರಿಯರು, ಬಹಳ ದೊಡ್ಡ ಸಂತರು. ಇಡೀ ದೇಶಕ್ಕೆ ಇವತ್ತು ಹಿಂದೂ ಸಂಘಟನೆಗಳಿಗೆ, ಹಿಂದುತ್ವಕ್ಕೆ ಅವರು ಮಾರ್ಗದರ್ಶಕರಾಗಿದ್ದಾರೆ. ಅವರ ವಿರುದ್ಧ ಅಲ್ಲ. ಎರಡನೇದಾಗಿ ಆ ಒಂದು ಇಫ್ತಾರ್ ಕೂಟಿನ ಸಂಬಂಧಪಟ್ಟ ಹಾಗೆ ನಡೆದಂತ ಘಟನೆಯ ಸಂಬಂಧಪಟ್ಟ ಹಾಗೆ ನಾವು 2ನೇ ತಾರೀಕು ನಮ್ಮ ಏನು ಒಂದು ಆಕ್ರೋಶ ಇದೆ, ನಮ್ಮ ಒಂದು ನೋವಿದೆ, ಅದನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ವ್ಯಕ್ತಪಡಿಸ್ತಾ ಇದ್ದೀವಿ. ಸೊ ನಮ್ಮ ವಿಚಾರ ಇಷ್ಟೇ, ಇವತ್ತು ಗೋಹತ್ಯೆ ನಿಷೇಧ ಆಗಬೇಕು ಅಂತ ಹೇಳಿ ಗಾಂಧೀಜಿಯವರಿಂದ ಹಿಡಿದು, ವಿವೇಕಾನಂದರಿಂದ ಹಿಡಿದು, ಡಾಕ್ಟರ್ ಅಂಬೇಡ್ಕರ್ ಎಂದು ಹಿಡಿದು ಎಲ್ಲರೂ ಕೂಡ ಇದನ್ನ ಹೇಳ್ತಾ ಬಂದಂತ ಋಷಿ ಮುನಿಗಳಿಂದ, ಇತಿಹಾಸದಿಂದ, ಇವತ್ತು ವಾಸ್ತವಿಕದಿಂದ ಇಲ್ಲಿವರೆಗೆ ಇವತ್ತು ಹೇಳ್ತಾ ಬಂದಿದ್ದಾರೆ. ಇದಕ್ಕೆ ಬರೇ ಪೂಜಾ ಪ್ರಾಣಿ ಅನ್ನುವಂಥದ್ದು ಅಷ್ಟೇ ಅಲ್ಲ, ಇದೊಂದು ನಮಗೆ ಕೃಷಿ ಪ್ರಧಾನವಾದಂತ 6 ಲಕ್ಷ ಹಳ್ಳಿಗಳ ನಾಡಿಗೆ ಇವತ್ತು ಕೃಷಿ ಇದೆ. ಆ ಕೃಷಿಗೆ ಪ್ರಧಾನವಾದಂತಹ ಪಶುವನ್ನು ರಕ್ಷಣೆ ಆಗಬೇಕು ಅಂತನ್ನುವಂತದ್ದೇ ಪ್ರಮುಖವಾದಂತ ಅಂಶ. ಗೊಬ್ಬರ ಕೊಡ್ತಾ ಇದೆ, ಔಷಧಿ ಕೊಡ್ತಾ ಇದೆ, ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡುತ್ತೆ. ಸೊ ಇವೆಲ್ಲ ಕಾರಣಗಳಿಂದ ಕಾಮಧೇನು ಅಂತ ಹೇಳಿದ್ದು ಹಿಂದಿನ ಋಷಿಮುನಿಗಳು ವಿನಃ RSS ಅಥವಾ ನಾವು ಶ್ರೀರಾಮ್ ಸೇನೆಯವರಲ್ಲ. ಸೊ ಈ ಎಲ್ಲ ಹಿನ್ನೆಲೆಗಳಲ್ಲಿ ಇವತ್ತು ಮೊನ್ನೆ ನಡೆದಂತಹ ಏನು ಒಂದು ಆ ಘಟನೆ ಇದೆ, ಆ ಘಟನೆಯ ತಪ್ಪು ಸಂದೇಶ ಇಡೀ ರಾಜ್ಯಕ್ಕೆ ಹೋಗ್ತಾ ಇದೆ. ಅದು ಆಗಬಾರದು ಅಂತನ್ನುವಂತ ದೃಷ್ಟಿಕೋನದಿಂದ ನಾವು 2ನೇ ತಾರೀಕು ಆ ಕಾರ್ಯಕ್ರಮವನ್ನು ಯೋಜನೆ ಮಾಡಿಕೊಂಡಿದ್ದೀವಿ. ಎಸ್, ಪ್ರಮೋದ್ ಮುತಾಲಿಕ್ ಅವರೇ, ಹಾಗೆ ಶ್ರೀಗಳ ವಿರುದ್ಧ ಪ್ರತಿಭಟನೆ ಮಾಡಬೇಡಿ ಅಂತ ಹೇಳುವಂಥದ್ದು ಸಹ ತಮ್ಮ ಮೇಲೆ ಅನೇಕ ಧಾರ್ಮಿಕ ಮುಖಂಡರುಗಳ ಒತ್ತಡ ಇದೆ ಅಂತ ಹೇಳುವಂಥದ್ದನ್ನ ಕೇಳ್ಪಟ್ಟಿದ್ದೀವಿ. ಇದು ನಿಜಾನ ಸುಳ್ಳ ಅಂತ? ಇಲ್ಲ, ನನಗೇನು ಯಾವುದೇ ರೀತಿಯ ಒತ್ತಡ ಬಂದಿಲ್ಲ. ನಾನು ಒತ್ತಡ ಬಂದ್ರೆ ಅವರಿಗೆ ಕನ್ವಿನ್ಸ್ ಮಾಡ್ತೀನಿ, ಅವರಿಗೆ ನಾನು ಹೇಳ್ತೀನಿ ಯಾವ ಉದ್ದೇಶದಿಂದ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತೇನೆ. ಇಲ್ಲಿವರೆಗೆ ನನಗೆ ಯಾವುದೇ ಒತ್ತಡ ಬಂದಿಲ್ಲ. ಈಗ ಪ್ರಮೋದ್ ಮುತಾಲಿಕ್ ಅವರೇ, ಈಗ ತಾವು ಹೇಳ್ತಾ ಇರುವಂತದ್ದು ಅಲ್ಲಿ ಮುಸ್ಲಿಮರ ಒಂದು ಇಫ್ತಾರ್ ಕೂಟವನ್ನ ಮಾಡಿ ಅಥವಾ ಪ್ರಾರ್ಥನೆಗೆ ಅವಕಾಶವನ್ನು ಕೊಟ್ಟು ಹಿಂದೂಗಳಿಗೆ ಒಂದು ರಾಂಗ್ ಮೆಸೇಜ್ ಹೋಗಿದೆ ಮಠದಿಂದ ಅಂತ ಹೇಳುವಂಥದ್ದು ನಿಮ್ಮ ಅಭಿಪ್ರಾಯ ಆಗಿದೆ. ಈಗ ಪೇಜಾವರ ಶ್ರೀಗಳು ಮತ್ತು ಉಡುಪಿಯ ಶ್ರೀಕೃಷ್ಣ ಮಠದ ವಿರುದ್ಧ ತಾವು ಪ್ರತಿಭಟನೆ ಮಾಡಿದ್ರೆ ಅದರಿಂದ ಈ ಹಿಂದೂ ಸಮಾಜಕ್ಕೆ ಯಾವ ರೀತಿಯ ಮೆಸೇಜ್ ಹೋಗುತ್ತೆ ಅಂತ ತಮ್ಮ ಪ್ರಕಾರ? ಅಲ್ಲ, ಹಿಂದೂ ಸಮಾಜಕ್ಕೆ ಅರ್ಥ ಆಗಬೇಕು ಎಲ್ಲಿ ಯಾವ ಪ್ರಕ್ರಿಯೆಯನ್ನು ಮಾಡಬೇಕು ಅಂತನ್ನುವಂತಹದ್ದು, ಅದನ್ನ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಇದು ಶ್ರೀಕೃಷ್ಣ ಮಠ ಅಂತನ್ನುವಂಥದ್ದು ಯಾರ್ದೋ ಒಬ್ಬರ ಸ್ವತ್ತಲ್ಲ, ಇಡೀ ಸಮಾಜದ್ದು, ಇಡೀ ದೇಶಕ್ಕೆ ಸಂಬಂಧಪಟ್ಟದ್ದು, ಇಡೀ ಎಲ್ಲ ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದಂಥ ಸ್ಥಳ ಅದು. ಸೊ ಆ ಪವಿತ್ರವಾದಂತಹ ಸ್ಥಳದಲ್ಲಿ ಇವತ್ತು ಗೋಭಕ್ಷಕರನ್ನ, ಗೋಹಂತಕರನ್ನ ಇವತ್ತಲ್ಲಿ ಸನ್ಮಾನಿಸ್ತಾರೆ. ನಾವು ಒಂದೊಂದು ಹಸುವನ್ನ ರಕ್ಷಣೆ ಮಾಡೋಕ್ಕೋಸ್ಕರ ನಾವು ಕೇಸ್ಗಳನ್ನು ಹಾಕೊಳ್ತೀವಿ, ನಾವು ಜೈಲುಗಳಿಗೆ ಹೋಗ್ತೀವಿ. ನಮ್ಮ ಕಾರ್ಯಕರ್ತರು ಸಾಕಷ್ಟು ಜನ ಒಂದೊಂದು ಹಸು ರಕ್ಷಣೆಗೋಸ್ಕರ ಹೋರಾಟ ಮಾಡ್ತೀವಿ. ಅಂದ್ರೆ ಆ ಹೋರಾಟಗಾರರಿಗೆ ಇವತ್ತು ಸಂದೇಶ ಏನಾಗಾದ್ರೆ, ಅವರ ಸುರಕ್ಷತೆ ಯಾರು ಜವಾಬ್ದಾರಿ ಹಾಗಾದ್ರೆ? ಸೊ ಇದನ್ನ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಎಸ್, ಪ್ರಮೋದ್ ಮುತಾಲಿಕ್ ಅವರು ನಿಮ್ಮ ಜೊತೆ ಚರ್ಚೆನ ಮಾಡ್ತೀನಿ. ಹಾಗೆ ಮಂಗಳೂರು ಸ್ಟುಡಿಯೋದಿಂದ ಇಫ್ತಾರ್ ಕೂಟದ ಆಯೋಜಕರಾಗಿರ್ತಕ್ಕಂಥ ಅನ್ಸರ್ ಅಹಮದ್ ಅವರು ಸರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅನ್ಸರ್ ಅಹಮದ್ ಅವರೇ, ತಾವೀಗ ಶ್ರೀರಾಮ್ ಸೇನೆಯ ವರ್ಷನನ್ನ ಕೇಳಿದ್ರಿ, ತಾವೇನ್ ಹೇಳ್ತೀರಿ ಅಂತ? ಇಲ್ಲ, ಖಂಡಿತವಾಗಿ ಇವರು ಜುಲೈ 2ನೇ ತಾರೀಕಿಗೆ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ನಮ್ದು ಒಂದು ವಿನಂತಿ ಇದೆ ಮುತಾಲಿಕ್ ಅವ್ರ ಹತ್ರ, ದಯವಿಟ್ಟು ಈ ವಿಚಾರವನ್ನು ಇಲ್ಲಿಗೆ ಬಿಟ್ಟುಬಿಡಿ. ಯಾಕಂತಂದ್ರೆ ಇದು ಸೌಹಾರ್ದಯುತವಾಗಿ ಶ್ರೀಗಳು ಮಾಡಿರುವಂತದ್ದು. ನೀವು 2ನೇ ತಾರೀಕಿಗೆ ಪ್ರತಿಭಟನೆ ಮಾಡಿ, ಆದ್ರೆ ನಿಮ್ಮ ಕಾನ್ಸೆಪ್ಟ್ ಅನ್ನು ಚೇಂಜ್ ಮಾಡಿ. ಕಾನ್ಸೆಪ್ಟ್ ಏನು ಇರ್ಬೇಕಂತಂದ್ರೆ, ಇವತ್ತಿನ ದಿವಸದಲ್ಲಿ ಪೇಜಾವರ ಶ್ರೀಗಳ ಬಗ್ಗೆ ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ
ಬಹಳ ಅವಹೇಳನಕಾರಿಯಾಗಿ ಅವರನ್ನು ನಿಂದಿಸ್ತಾ ಇದ್ದಾರೆ. ಇದರ ಬಗ್ಗೆ ನೀವು ಈ ವಿಷಯವನ್ನು ಗಂಭೀರತೆ ಕೊಂಡು ಈ ವಿಷಯದ ಬಗ್ಗೆ ಪ್ರತಿಭಟನೆ ಮಾಡಿ. ಅದು ಬಿಟ್ಟುಕೊಂಡು ಕೋಮು ಸೌಹಾರ್ದತೆಗೆ ಸಾಕ್ಷಿಯಾಗಿರೋ ಒಂದು ಬುನಾದಿ ಹಾಡಿರುವಂತಹ ಶ್ರೀಗಳ ವಿರುದ್ಧ ನೀವು ಕೃಷ್ಣ ಮಠದ ವಿರುದ್ಧ ಸಮರ ಸಾರಿರುವಂಥದ್ದು ಅದು ನಿಮ್ಮ ಮೂರ್ಖತನದ ಪರಮಾವಧಿ ಅಂತಾನೆ ಹೇಳಿರ್ಬೋದು. ಇನ್ನೊಂದು ವಿಷಯ ನೀವು ಹೇಳ್ತೀರಿ ಗೋರಕ್ಷಣೆಯ ವಿಷಯದಲ್ಲಿ ನಮ್ಮ ಹುಡುಗರೆಲ್ಲ ಕೇಸ್ ಹಾಕೊಳ್ತಾರೆ ಅಂತೇಳಿ. ನಾವು ಸಹ ಗೋರಕ್ಷಣಾ ಅಭಿಯಾನದಲ್ಲಿ ಮುಂಬಡಿಯಲ್ಲಿ ಇದ್ದವರು. ನಾನು ಸಹ ಗೋಹತ್ಯೆ ನಿಷೇಧ ಮಾಡ್ಬೇಕಂತೇಳಿ ಪ್ರಧಾನಿಯವರಿಗೆ ಪತ್ರವನ್ನು ಬರೆದಂತಹ ವ್ಯಕ್ತಿ. ನಾನು ಯಾವತ್ತು ಗೋಹತ್ಯೆಯನ್ನು ಇದು ಮಾಡಿದವರಲ್ಲ. ನಾವು ಕರ್ತೇವೆ ಗೋಹತ್ಯೆ ನಿಷೇಧ ಆಗ್ಬೇಕಂತೇಳಿ. ಆದ್ರೆ ನೀವು ಅನುಸರಿಸುವಂತ ರೀತಿ ಇದೆಯಲ್ಲ ಅದು ತಪ್ಪು. ಈಗ ನೀವು ಹೇಳಿದ್ರೆ ಇಡೀ ಹಿಂದೂ ಸಮಾಜ ಇದನ್ನು ವಿರೋಧಿಸ್ತಾರೆ ಅಂದರೆ ಯಾವ ಹಿಂದೂ ಸಮಾಜದ ವಿರೋಧಿಸ್ತಲ್ಲ, ಕೇವಲ ಶ್ರೀರಾಮ್ ಸೇನೆ ಮುತಾಲಿಕ್ ಅವರು ಮಾತ್ರ ಇದನ್ನು ವಿರೋಧಿಸ್ತಾರೆ. ನಾನು ಖಡಖಂಡಿತವಾಗಿ ಹೇಳ್ತಾ ಇದ್ದೀನಿ ಇವತ್ತು. ಓಕೆ, ಅನ್ಸರ್ ಅಹಮದ್ ಅವರು ನಿಮ್ಮ ಜೊತೆಗೂ ಸಹ ಚರ್ಚೆ ಮಾಡ್ತೀನಿ. ಹಾಗೆ ಯುಟಿ ಖಾದರ್ ಅವರು ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವ್ರ ಬಗ್ಗೆನೂ ಸಹ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ಇಫ್ತಾರ್ ವಾರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಚರ್ಚೆನ ಮುಂದುವರಿಸೋಣ. ಈಗ ಯುಟಿ ಖಾದರ್ ಅವರು ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್, ತಾವು ಸಹ ಕರಾವಳಿ ಭಾಗದ ಸಚಿವರಿದ್ದೀರಿ, ಕರ್ನಾಟಕ ಸರ್ಕಾರವನ್ನು ಪ್ರತಿನಿಧಿಸ್ತಕ್ಕಂಥವ್ರು. ಉಡುಪಿಯಲ್ಲಿ ಈಗಲೂ ಸಹ ಈ ವಿವಾದ ಬಹಳ ದೊಡ್ಡದಾಗಿ ಬೆಳೀತಾ ಇದೆ. ಜೊತೆಗೆ ದಕ್ಷಿಣ ಕನ್ನಡದಲ್ಲಿ ಕೋಮು ದಳ್ಳೂರಿಯಿಂದಾಗಿ ಸುಮಾರು 4 ತಾಲೂಕಿನಲ್ಲಿ 30ನೇ ತಾರೀಕು ತನಕ 144 ಸೆಕ್ಷನ್ ಇದೆ. ಪೇಜಾವರಿ ಶ್ರೀಗಳು ಒಂದು ಸಹಬಾಳ್ವೆಯ ಉದ್ದೇಶದಿಂದ ನಾನು ಈ ಕೆಲಸ ಮಾಡಿದ್ದೀನಿ ಅಂತ ಹೇಳುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇದೀಗ ವಿವಾದ ಆಗಿದೆ. ಕರ್ನಾಟಕ ಸರ್ಕಾರ ಇದನ್ನ ಹೇಗೆ ನೋಡುತ್ತೆ ಅಂತ ಹೇಳುವಂಥದ್ದು ಇಡೀ ವಿವಾದವನ್ನ. ಸಮಾಜದಲ್ಲಿ ಯಾರಿಗೆ ಶಾಂತಿ ಬೇಡ, ಸೌಹಾರ್ದತೆ ಬೇಡ, ಹಗೆತನ ಬೇಕು, ದ್ವೇಷ ಮುಂದುವರಿಬೇಕು, ಪರಸ್ಪರ ಜಗಳ ಆಡಬೇಕು, ಜಿಲ್ಲೆಗೆ ಕಪ್ಪು ಚುಕ್ಕೆ ತರಬೇಕು, ಇಂಥವ್ರಿಗೆ ಮಾತಿದ್ದನ್ನು ವಿವಾದ ಮಾಡ್ತಾರೆ. ಯಾರಿಗೆ ಸಹೋದರತೆ ಬೇಕು, ಯಾರಿಗೆ ಶಾಂತಿ ಬೇಕು, ಈ ಜಿಲ್ಲೆಯ ಗೌರವ ಬರಬೇಕು ಮತ್ತು ಎಲ್ಲಿ ಬಹುಶಃ ಇನ್ನೂ ಕೂಡ ಜಿಲ್ಲೆ ಅಭಿವೃದ್ಧಿ ಆಗಬೇಕೆಂಬ ಇಚ್ಛೆಯಿಂದಿದ್ದಾರೆ. ಇದಕ್ಕೆಲ್ಲ ಕೂಡ ಸಹಮತ ವ್ಯಕ್ತಪಡಿಸುತ್ತಿದ್ದಾರೆ. ನಾನು ಪೇಜಾವರ ಸ್ವಾಮೀಜಿಯವರನ್ನು ರಾಜ್ಯದ ಜನತೆ ಪರವಾಗಿ ಮತ್ತು ಜಿಲ್ಲೆಯ ಜನತೆಯ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದಿಸ್ತೇನೆ. ಇಡೀ ಒಂದು ಅತ್ಯಂತ ಹಿರಿಯ ವ್ಯಕ್ತಿಗಳಾಗಿದ್ದುಕೊಂಡು ಇಡೀ ರಾಜ್ಯ ಮಾತ್ರಕ್ಕಲ್ಲ ರಾಷ್ಟ್ರಕ್ಕೆ ಇವತ್ತು ಮಾದರಿಯಾಗಿ ಒಂದು ಹೆಜ್ಜೆ ಮುಂದೆ ನಿಂತು ತಮ್ಮ ಮಾರ್ಗದರ್ಶನ ತೋರಿಸಿಕೊಟ್ಟಿದ್ದಾರೆ. ಯಾರು ಟೀಕೆ ಮಾಡ್ತಾರೆ ಇವರ ಇತಿಹಾಸ ನೋಡಿದರೆ ಯತಿಗಳು ಇವತ್ತು ಪಾಪ 80 ವರ್ಷ ಪ್ರಾಯ ಅಂಥ ಒಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆ ಮತ್ತು ಮುಂದೆ ನಿಂತು ಇಡೀ ವಿಶ್ವದಲ್ಲೇ ಇವತ್ತು ಆದರ ಪಡುವವರು ಇವರಿಗೆ ಯಾವ ಗೌರವ ಕೊಡ್ತಾರೆ? ಈ ಟೀಕೆ ಮಾಡೋದು ಯಾರಾದ್ರು ಒಬ್ಬರು ಗುರುತಿಸ್ಕೊಳ್ತಾರ? ಅವ್ರಿಗೆ ಏನಾದ್ರು ಒಂದು ವ್ಯಾಲ್ಯೂ ಇದೆಯಾ? ಇಂಥವ್ರಿಗೆ ಮಾನ್ಯತೆ ಒಂದು ಮಾನ್ಯತೆ ಒಂದು ಇವರ ಮಾತಿಗೆ ಬೆಲೆ ಕೊಡಬೇಕು ಹೇಳಿ ನಾನು ಇಚ್ಛಿಸುವಂಥದ್ದು. ಈಗ ಖಾದರ್ ಅವರೇ, ಈಗ ಶ್ರೀರಾಮ್ ಸೇನೆ ಎತ್ತಿರ್ತಕ್ಕಂಥ ಪ್ರಶ್ನೆ, ಸರಿ ಹಿಂದೂ ದೇವಾಲಯದಲ್ಲಿ ಮುಸ್ಲಿಂ ಇಫ್ತಾರ್ ಕೂಟ ಅಥವಾ ಮುಸ್ಲಿಮರ ಪ್ರಾರ್ಥನೆಗೆ ಅವಕಾಶ ಕೊಡ್ತಾ ಇದ್ದಾರೆ ಸರಿ, ಅದೇ ಈಗ ಮಸೀದಿಯಲ್ಲಿ ಹಿಂದೂ ಹಬ್ಬಗಳನ್ನು ಆಚರಿಸಲಿಕ್ಕೆ ಅವಕಾಶ ಇದೆಯಾ? ಅದನ್ನ ಮುಸ್ಲಿಮರು ಅದನ್ನ ಒಪ್ತಾರಾ ಅಂತ ಹೇಳುವಂಥದ್ದು ಪ್ರಶ್ನೆ. ನೋಡಿ ಇಲ್ಲಿ ಎಲ್ಲಿಯೂ ಕೂಡ ಒಳಗಡೆ ಆಚರಿಸುವಂಥದ್ದ ದೇವಸ್ಥಾನ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡುವಂಥ ವಿಚಾರ ಅಲ್ಲ. ಇವತ್ತು ಇಫ್ತಾರ್ ಕೂಟ ಆಗುವಂಥ ಸಂದರ್ಭದಲ್ಲಿ ಬಹುಶಃ ಹಿಂದಿಂದಲೂ ಕೂಡ ಬಂದದಂತಲ್ಲಿ ಇವತ್ತು ಸ್ವಾಮೀಜಿಗಳು ಹೇಳಿದ್ದಾರೆ. ಹಲವಾರು ಇವತ್ತು ಮಸೀದಿಯಲ್ಲಿ ಕೂಡ ಹಲವಾರು ಸೌಹಾರ್ದತೆ ಇವತ್ತು ಕಾರ್ಯಕ್ರಮ ನಡೀತದೆ. ಕೆಲವೊಮ್ಮೆ ಮಳೆಗಾಲ ವಿಪರೀತವಾದಾಗ ಹೊರಗಡೆ ಜಾಗ ಇಲ್ಲ ಅಂತ ಹೇಳಿ ಮಸೀದಿ ಒಳಗಡೆ ಕೂತ್ಕೊಂಡು ಕೂಡ ಸ್ವಾಮೀಜಿಗಳು, ಮೌಲಿಗಳು, ಫಾದರ್ಗಳು ಜೊತೆಲಿ ಕೂತ್ಕೊಂಡು ಸೌಹಾರ್ದವಾಗಿ ಮಾತು ಕೊಟ್ಟಂಥ ವಿಚಾರಗಳು ಕೂಡ ಇವತ್ತು ಇದೆ. ಇದು ಹಿಂದಿನಿಂದಲೂ ಕೂಡ ಬಂದಂಥದ್ದು. ಪಾಪ ಕೆಲವರು ಇನ್ನೂ ಕೂಡ ಕಣ್ಣು ತೆರೆದಿಲ್ಲ. ಅವರೇ ಆಲೋಚನೆಯಲ್ಲಿದ್ದಾರೆ ಮತ್ತು ಅವರೇ ಈ ಮೂಲಕದಲ್ಲಿ ಪರ್ಮನೆಂಟ್ ಎನಿಸ್ಕೊಂಡಿದ್ದಾರೆ. ಯಾರು ಇವತ್ತು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಮಾತಾಡ್ತಿದ್ದಾರೆ ಯುವಕ ಮಿತ್ರ ಮತ್ತು ಹಿರಿಯ ಅವ್ರು ಕೇಳೋದಿಷ್ಟೇ, ನಾಳೆ ನನಗೆ ಆಗಲಿ ಅಥವಾ ಅವ್ರಿಗೆ ಆಗಲಿ ರಸ್ತೆ ಮಧ್ಯೆ ಅವರು ಆಕ್ಸಿಡೆಂಟ್ ಆಗಿ ಬಿದ್ದಾಗ ಅವರಿಗೆ ಮುಸ್ಲಿಮರ ರಕ್ತ ಬೇಡ, ನನಗೆ ಹಿಂದೂಗಳ ರಕ್ತ ಬೇಕು, ಮತ್ತು ಇಲ್ಲಿ ಮುಸ್ಲಿಮರ ರಕ್ತ ಬೇಕು, ಹಿಂದೂಗಳ ರಕ್ತ ಬೇಡ ಅಂತ ಯಾರು ಇದ್ದಾರ ಈ ಸಮಾಜದಲ್ಲಿ? ಇವರಿಗೆ ಸಾಯುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬೇಕು. ಇವರು ಹೊಟ್ಟೆ ತುಂಬಿದಾಗ ಇವರಿಗೆ ಬೇರೆ ವಿಚಾರ ಮಾತಾಡುವಂಥ ಅವಕಾಶ ಇತ್ತು ಪಡ್ಕೊಳ್ಳುವಂಥವ್ರು. ಇವರು ಆಸ್ಪತ್ರೆಗೆ ಹೋಗಿ ಇವರಿಗೆ ಅಥವಾ ನನಗೆ ಅಥವಾ ನನ್ನ ಮಕ್ಕಳಿಗೆ ಅಥವಾ ಇವರ ಮಕ್ಕಳಿಗೆ ಸೀರಿಯಸ್ ಆಗಿ ಆಸ್ಪತ್ರೆಗೆ ಹೋದಾಗ ಇವರು ಯಾರು ಡಾಕ್ಟರ್ ಬೇಕಂತ ಹೇಳ್ತಾರೆ, ಅವನು ಬೇಕು ಇವನು ಬೇಕಂತ ಹೇಳ್ತಾರೆ, ಅಥವಾ ನಮ್ಮ ರಕ್ಷಣೆ ಮಾಡಿ ಅಂತ ಹೇಳುವವರು ಬೇಕಾರೆ. ಇದನ್ನು ಆಲೋಚನೆ ಮಾಡಿಕೊಂಡು ಇವು ಮುಂದೆ ಹೋಗ್ಬೇಕು ಹೇಳಿಕ್ಕೆ ಇಚ್ಛಿಸ್ತೇನೆ. ಯಾರು ಈ ಮೂಲಕದಲ್ಲಿ ಪರ್ಮನೆಂಟ್ ಅಲ್ಲ, ಎಲ್ಲ ಟೆಂಪರರಿ. ಇವತ್ತು ಒಂದು ಶೀತ ಬಂದರೆ ನಮ್ದು ಅಡ್ರೆಸ್ ಇಲ್ಲ. ಅಂಥ ಮಟ್ಟದಲ್ಲಿ ಇವರ ಮಾತು, ಅಂಥ ಎತ್ತಿಗಳಿಗೆ ಇವರು ಮಾತಾಡುವಂಥ ವೇಗ ಬಹುಶಃ ಯಾವುದೂ ಕೂಡ ಉತ್ತಮವಾದ ಇವರು ಸತ್ಪ್ರಜೆ ಅಲ್ಲ. ಅದು ಬಹುಶಃ ಆ ಸಂಘಟನೆ ಹೆಸರನ್ನು ಚೇಂಜ್ ಮಾಡಬೇಕು. ರಾಮಸೇನೆಗಿಂತಲೂ ಅದು ರಾವಣ ಸೇನೆ ಅಂತ ಆಗಬೇಕು ಹೇಳಿಕ್ಕೆ ಇಚ್ಛಿಸ್ತೇನೆ. ಓಕೆ ಖಾದರ್ ಅವರು ನಿಮ್ಮ ಜೊತೆ ಚರ್ಚೆನ ಮಾಡ್ತೇನೆ. ಈಗ ಪ್ರಮೋದ್ ಮುತಾಲಿಕ್ ಅವರೇ ಪ್ರಮೋದ್ ಮುತಾಲಿಕ್ ಅವರೇ ಯುಟಿ ಖಾದರ್ ಅವ್ರಿಗೆ ನಾನು ಹೇಳ್ತೀನಿ,
ನೀವು ರಾವಣ ಸೇನೆ ಅಂತ ಏನ್ ಹೇಳ್ತಾ ಇದಾರಲ್ಲ, ಬದಲಾವಣೆ ಮಾಡಕ್ಕೆ ನೀವ್ಯಾರು? ಈ ದೇಶದಲ್ಲಿ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಇವತ್ತು ನಮ್ಮ ಸದಸ್ಯರಿದ್ದಾರೆ. ನೀವು ರಾವಣ ಸೇನೆ ಅಂತ ಹೇಳುವಂತವ್ರು, ನೀವು ಲಾಡೆನ ಬಗ್ಗೆ ನೀವು ಪ್ರೀತಿ ಇರುವಂತವ್ರು, ಟೆರರಿಸ್ಟ್ಗಳ ಬಗ್ಗೆ ಪ್ರೀತಿ ಇರುವಂತವ್ರು, ಗಲಭೆಕೋರರನ್ನ ರಕ್ಷಣೆ ಮಾಡುವಂತವ್ರು, ನೀವು ನಮಗೆ ಉಪದೇಶ ಮಾಡ್ತೀರಾ? ಹೇಳುವಂತದ್ದು ನಮಗೆ ಜೀವನ ಮಾಡ್ತಿದ್ದೀರಿ. ನಿಮಗೇನಾದ್ರೂ ನಿಮಗೆ ತಾಕತ್ತಿದೆಯಾ? ಸುಮ್ಮನೆ ಜನರಲ್ ಆಗಿ ಮಾತಾಡಕ್ ಹೋಗ್ಬೇಡಿ. ನೀವು ಮಸೀದಿ ಒಳಗಡೆಗೆ ಸೌಹಾರ್ದದ ನಿಮ್ಮ ಕಡೆಯಿಂದ ಸೌಹಾರ್ದ ಬರೇ, ಹಿಂದೂಗಳ ಕಡೆಯಿಂದನೇ ಸೌಹಾರ್ದ, ಹಿಂದೂಗಳ ಕಡೆಯಿಂದ ಸರ್ವಧರ್ಮ ಸಹಿಷ್ಣುತೆ ಅನ್ನುವಂಥದ್ದು ಪ್ರತಿ ಒಂದು ಎಲ್ಲಿ ಕೂಡ ಸೌಹಾರ್ದತೆ ಒಂದೇ ಕಡೆ ಆಗ್ಲಿಕ್ಕೆ ಎಲ್ಲಿ ಕೂಡ ಸಾಧ್ಯ ಇಲ್ಲ. ಸೌಹಾರ್ದತೆ ಒಂದು ಎಲ್ಲಿ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆಯಿಂದ ಅದನ್ನು ಮಾತ್ರ ಸೌಹಾರ್ದತೆ ಆಗ್ಲಿಕ್ಕೆ ಸಾಧ್ಯ ಇದೆ. ಎಲ್ಲರೂ ಕೂಡ ಅದಕ್ಕೆ ಮುಂದೆ ಬರೋ ಅವಕಾಶ ಆಗ್ಬೇಕು. ಎಲ್ಲಿ ಕೂಡ ಇವತ್ತು ಪೂಜೆ ಮಾಡುವಂತ ಅಥವಾ ಎಲ್ಲಿ ಕೂಡ ದೇವಸ್ಥಾನ ಅಥವಾ ಇದರ ಧರ್ಮದಲ್ಲಿ ಇವತ್ತು ಇಫ್ತಾರಲ್ಲಿ ಎಲ್ಲಿ ಕೂಡ ಇವತ್ತು ಪ್ರಾರ್ಥನೆ ಮಾಡುವಂತ ಅವಕಾಶ ಯಾವ ಕೂಡ ಇವತ್ತು ಬರಲಿಲ್ಲ. ಯಾವುದೇ ಸಂದರ್ಭದಲ್ಲಿ ಬಹಳಷ್ಟು ಇತಿಹಾಸ ಇವತ್ತಿದೆ. ಆ ಇತಿಹಾಸ ಅಂತ ಇವತ್ತು ಕಲ್ತುಕೊಂಡು ಬರ್ಬೇಕಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅಲ್ಲ, ಪ್ರಮೋದ್ ಮುತಾಲಿಕ್ ಅವರೇ, ಇಲ್ಲಿ ಕೇಳಿ, ಶ್ರೀಪಾದಂಗಳವರ ಸ್ಪಷ್ಟವಾಗಿರ್ತಕ್ಕಂತಹ ಉದ್ದೇಶ ಸಾಮರಸ್ಯವನ್ನು ಮಾಡಬೇಕು ಅಂತಷ್ಟೇ. ಅದು ಕೂಡ ದೇವಸ್ಥಾನದಲ್ಲಿ ಇರತಕ್ಕಂತಹ, ದೇವಸ್ಥಾನದ ಒಳಗಡೆ ಅಲ್ಲ, ದೇವಸ್ಥಾನದಿಂದ ಹೊರಗಡೆ ಸ್ಥಳದಲ್ಲಿ ಅಂತ, ಸಾರ್ವಜನಿಕ ಅನ್ನಛತ್ರದಲ್ಲಿ ಅಂತ ಸ್ಪಷ್ಟವಾಗಿ ಸ್ವಾಮಿಗಳು ಹೇಳಿದ್ದಾರೆ. ಇದು ಸೌಹಾರ್ದತೆಯಿಂದ. ಪರ್ಯಾಯದ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರು 4 ಲಕ್ಷ ಮಜ್ಜಿಗೆ ಪ್ಯಾಕೆಟ್ಗಳನ್ನು ಹಂಚಿರ್ತಕ್ಕಂಥದ್ದು, ಅದು ಅವರ ಸೌಹಾರ್ದತೆ. ಇವತ್ತಿಗೂ ಕೂಡ ಕೃಷ್ಣ ಮಠದ ಉತ್ಸವ ಎಲ್ಲ ನಡಿಬೇಕಾದ್ರೆ ಅಲ್ಲಿ ಎಣ್ಣೆಯನ್ನು ತಲುಪಿಸಿ, ಎಣ್ಣೆ ವೆಚ್ಚವನ್ನು ಭರಿಸಿ ಎಣ್ಣೆಯನ್ನು ಕೊಡ್ತಕ್ಕಂಥವ್ರು ಮುಸ್ಲಿಂ ಬಾಂಧವರು. ಅದೇ ರೀತಿಯಾಗಿ ತುಂಬ ಅಂತಹ ಆ ಉಪಕಾರವನ್ನು ಮಾಡಿರ್ತಕ್ಕಂಥ ಅವರಿಗೆ ಪರ್ಯಾಯದ ಸಂದರ್ಭದಲ್ಲಿ ಹೊರೆಕಾಣಿಕೆಯನ್ನು ಅತಿ ಹೆಚ್ಚಾಗಿ ಕೊಟ್ಟಿರ್ತಕ್ಕಂಥವ್ರು ಕೂಡ ಮುಸ್ಲಿಂ ಬಾಂಧವರು. ಅಂಥವರಿಗೆ ಅವರು ಈ ರಂಜಾನ್ ಸಂದರ್ಭದಲ್ಲಿ, ಸ್ವಾಮಿಗಳೇ ನಮಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ, ನಮಗೊಂದು ಆಶೀರ್ವಾದ ಮಾಡಿ ಅಂತ ಸ್ವಾಮಿಗಳ ಬಳಿಯಲ್ಲಿ ಅವರೇ ಫೋನ್ ಮಾಡ್ತಾರೆ. ಯಾರು? ಈ ಮುಸ್ಲಿಂ ಬಾಂಧವರು ರಂಜಾನ್ ಸಂದರ್ಭದಲ್ಲಿ. ನೋಡಿ, ಒಬ್ಬ ಮುಸಲ್ಮಾನರು ಹಿಂದುತ್ವವನ್ನು ಮುನ್ನಡೆಸ್ತಕ್ಕಂತಹ ಶ್ರೀಪಾದಂಗಳವರನ್ನ ಅವರೇ ಮುಸ್ಲಿಂ ಬಾಂಧವರು ಫೋನ್ ಮಾಡಿ ನಮ್ಮ ರಂಜಾನ್ ಹಬ್ಬದ ಶುಭಾಶಯಗಳು ಸ್ವಾಮಿ ಅಂತ ಸ್ಪಷ್ಟವಾಗಿ ಶ್ರೀಪಾದಂಗಳವ್ರಿಗೆ ಹೇಳ್ತಾರೆ. ಆಗ ಹಾಗೆ ನೀವು ಹೇಳೋದು ಬೇಡ, ಬನ್ನಿ ಇಲ್ಲಿ ನಮ್ಮ ಕೃಷ್ಣ ಮಠಕ್ಕೆ ಬನ್ನಿ, ಕೃಷ್ಣನ ಪ್ರಸಾದವನ್ನ ಎಲ್ರಿಗೂ ಪ್ರತಿನಿತ್ಯದಲ್ಲಿ ಅನ್ನ ಛತ್ರದಲ್ಲಿ, ಆ ಕಡೆ ಇರತಕ್ಕಂತಹ ಛತ್ರದಲ್ಲಿ, ಸಾರ್ವಜನಿಕ ಊಟದ ಸ್ಥಳದಲ್ಲಿ ಇವತ್ತಿಗೂ ಕೂಡ ಕ್ರಿಶ್ಚಿಯನ್ರು ಬರ್ತಾರೆ, ಅದೇ ರೀತಿಯಾಗಿ ಮುಸಲ್ಮಾನರು ಬರ್ತಾರೆ, ಎಲ್ಲರೂ ದಲಿತರು ಕೂಡ ಅನೇಕರು ಜನ ಬಂದು ಹೋಗ್ತಾರೆ. ಬೇಕಾದ ಎಲ್ಲರೂ ಊಟ ಮಾಡುವಂತಹ ಸ್ಥಳದಲ್ಲಿ ಇವರನ್ನ ಊಟಕ್ಕೆ ಅಂತ ಕರೀತಾರೆ ಸ್ವಾಮಿಗಳೇ. ಕರೆದಾಗ ಅಲ್ಲಿಗೆ ಬಂದು ಅವರಿಗೆ ಹಣ್ಣನ್ನ ಎಲ್ಲ ಕೊಟ್ಟು ಸ್ವಾಮಿಗಳು ಪೂಜೆಗೆ ಹೋಗ್ತಾರೆ. ಪೂಜೆಗೆ ಹೋದ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನಾವು ಹಾಗೆ ಫಲಹಾರವನ್ನು ಮಾಡೋದಿಲ್ಲ, ಪ್ರಾರ್ಥನೆಯನ್ನ ಏನೇ ತಿನ್ಬೇಕಾದ್ರೂ ಕೂಡ ನಾವೇಗೆ ಪರಿಶೇಚನವನ್ನ ಮಾಡಿ ಊಟ ಮಾಡ್ತೀವೋ ಅದೇ ರೀತಿ ಅವರು ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿ ನಾವು ಮಾಡ್ತೇವೆ ಅಂತ. ಇದನ್ನು ಗಮನಿಸಬೇಕು ಮುತಾಲಿಕ್ ಅವರು. ಯಾವಾಗಲೂ ಅವರು ನಮಾಜನ್ನು ಮಾಡ್ತಕ್ಕಂತಹದ್ದು ಮೈಕ್ನಲ್ಲಿ. ಆದರೆ ಅವತ್ತಿನ ದಿವಸ ನಿಮ್ಮ ಕೃಷ್ಣ ಮಠದ ಇದಕ್ಕೆಲ್ಲ ತೊಂದರೆ ಆಗ್ತದೆ, ಆದ್ರಿಂದ ನಮ್ಮ ಪ್ರಾರ್ಥನೆಯನ್ನ ನಾವು ಶಾಂತಿಯುತವಾಗಿ, ಅದು ಮೇಲಿನ ಮಹಡಿಯಲ್ಲಿ, ಅಲ್ಲಿಯೂ ಕೂಡ ಅಲ್ಲ, ಕೃಷ್ಣ ಮಠದ ಒಳಗಡೆ ಆವರಣ ಅಲ್ಲ, ಹೊರಗಡೆ ಆ ಮೇಲ್ಗಡೆ ಮಹಡಿಯಲ್ಲಿ ನಿಂತುಕೊಂಡು ಶಾಂತಿಯುತವಾಗಿ ಪ್ರಾರ್ಥನೆಯನ್ನ ಮಾಡಿ ಸೌಹಾರ್ದತೆಯಿಂದ ಅವರೆಲ್ಲರೂ ಕೂಡ ಸ್ವಾಮಿಗಳು ಬಂದಾಗ ಒಬ್ಬೊಬ್ಬರು ಎದ್ದು ನಿಂತಿದ್ದಾರೆ. ಆದ್ರಿಂದ ಅವರಿಗೊಂದು ಗೌರವವನ್ನು ಕೊಟ್ಟು ಅವರ ಸಹಬಾಳ್ವೆಯನ್ನು ಮಾಡಬೇಕು ಅಂತ ಹೇಳಿ ಅವರಿಗೊಂದು ಸ್ವಾಮಿಗಳ ದೊಡ್ಡತನ ಇದು. ಇಷ್ಟು ದಿವಸ ನೀವು ಸ್ವಾಮಿಗಳ ಜೊತೆ ಇದ್ದು ಅವರ ಔದಾರ್ಯವನ್ನು ಅರ್ಥ ಮಾಡಿಕೊಂಡಿಲ್ಲ ಅಂತಂದ್ರೆ ತುಂಬಾ ಬೇಸರ ಆಗ್ತದೆ. ಇವತ್ತಿಗೂ ನೀವು ಗಮನಿಸಬಹುದು, ಸ್ವಾಮಿಗಳ ಚಾಲಕ ಹಿಂದೆ ಅಲ್ಲಿ ಅನೇಕರಿದ್ದಾರೆ. ಅವರ ಹೆಸರು ಬೇರೆ ಇದ್ದದ್ದನ್ನ ಮನೋಜ್ ಅಂತೆಲ್ಲ ಮಾಡಿಕೊಂಡವರು ಕೂಡ ಅನೇಕ ಜನ ಇದ್ದಾರೆ. ಆಯ್ತಾ? ಅನೇಕ ಉದಾಹರಣೆಗಳನ್ನು ನಾವು ಕೊಡ್ಬೋದು. ಸ್ವಾಮಿಗಳ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರು ಉಡುಪಿಯಲ್ಲಿ ರಕ್ತದಾನ ಶಿಬಿರವನ್ನ ಮಾಡಿ ಅನಾಥರಿಗೆ ರಕ್ತವನ್ನ ಕೊಟ್ಟಿದ್ದಾರೆ. ಆಗಲೇ ಖಾದರ್ ಅವರು ಒಂದು ಒಳ್ಳೆ ಮಾತನ್ನು ಹೇಳಿದ್ರು, ಅವರ ರಕ್ತ ಇವ್ರ ರಕ್ತ ಅಂತ ಹೇಳಿ ನೀವು ಇದನ್ನ ಮಾಡಬೇಡಿ ಅಂತ. ಇಷ್ಟು ಉಪಕಾರ ಮಾಡಿದವರಿಗೆ ಸ್ವಾಮಿಗಳು ಕ್ರಿಶ್ಚಿಯನ್ರಿಗೂ ಗೌರವ, ಎಲ್ಲರಿಗೂ ಕೂಡ ಗೌರವವನ್ನು ಕೊಟ್ಟು ಅವರ ಪರ್ಯಾಯದ ಸಂದರ್ಭದಲ್ಲಿ ಅವರೇ ಹೋಗ್ಬೋದಾಗಿತ್ತು ಅಂತ ನಿನ್ನೆ ನಿಮ್ಮವರು ಬಂದವರು ಮಾತಾಡಿದ್ರು.
ಅವರೇ ಅಲ್ಲಿಗೆ ಹೋಗ್ಬೋದಾಗಿತ್ತು ಅಂತ, ಮಠದ ಒಳಗೆ ಯಾಕೆ ಮಾಡಿದ್ರು ಅಂತ. ಪರ್ಯಾಯದ ಸಂದರ್ಭದಲ್ಲಿ ರಥಬೀದಿಯನ್ನ ಬಿಟ್ಟು ಸ್ವಾಮಿಗಳೆಲ್ಲೂ ಕೂಡ ಹೋಗ್ಲಿಕ್ಕಿಲ್ಲ. ಆದ್ರಿಂದ ಅಲ್ಲೇ ಇದ್ದಂತಹ ಸ್ಥಳಕ್ಕೆ ಅವರನ್ನ ಕರೆಸಿ ಅಲ್ಲಿ ಕೃಷ್ಣ ಮಠದ ಪದ್ಧತಿಗಾಗ್ಲಿ ಹಿಂದುತ್ವಕ್ಕಾಗ್ಲಿ ಯಾವುದೇ ತೊಂದರೆ ಬಾರದಂತೆ ಸ್ವಾಮಿಗಳು ಒಂದು ಭೋಜನ ಕೂಟವನ್ನ ಇಟ್ಟು ಅದನ್ನ ಕೃಷ್ಣನ ಪ್ರಸಾದವನ್ನ ಕೊಟ್ಟಿದ್ದು. ಕೃಷ್ಣನ ಪ್ರಸಾದ ಕೊಡ್ಲಿಕ್ಕೆ ಯಾರಾದ್ರೂ ಆಗ್ಬೋದು. ವೇಣುಗೋಪಾಲ್ ಅವರೇ, ಗೊತ್ತಾಯ್ತು, ಅರ್ಥ ಆಯ್ತು. ಮತ್ತೆ ಇಷ್ಟು ಅರ್ಥ ಆದ್ರೂ ಕೂಡ ನಾನು ಸ್ವಲ್ಪ ಹೇಳ್ತೇನೆ ಕೇಳಿ. ಹೇಳಿ. ಇಲ್ಲೋಡಿ ಪೂಜ್ಯ ಸ್ವಾಮೀಜಿಯವರ ಬಗ್ಗೆ ನಮಗೆ ಬಹಳ ಗೌರವ ಇದೆ, ಇವತ್ತಿಗೂ ಗೌರವ ಇದೆ. ಆ ಗೌರವವನ್ನು ಕಡಿಮೆ ಮಾಡಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ ಅನ್ನುವಂಥದ್ದು ಒಂದು ಹೇಳ್ತೀನಿ. ಎರಡನೇದು, ಮುಸ್ಲಿಮರು ಹೆಚ್ಚಿನ ಹೊರೆ ಕಾಣಿಕೆ ಕೊಟ್ಟಿದ್ದಾರೆ ಅಂತ ಅನ್ನುವಂಥದ್ದು ನೀವೇನ್ ಹೇಳ್ತಾ ಇದ್ದಾರಲ್ಲ, ಇವತ್ತು ನೀವು ಕೂಡ ಅಪೀಸ್ಮೆಂಟ್ ಮಾಡ್ತಾ ಇದ್ದಾರೆ. ನಿಮ್ಮ ಮಠದಿಂದ ಅಪೀಸ್ಮೆಂಟ್ ನಡೀತಾ ಇದೆ ಅಂತ ಕಾಣಿಸ್ತಾ ಇದೆ. ಹಾಗಾದ್ರೆ ಹಿಂದೂಗಳು ಯಾರೋ ಯಾವುದೇ ರೀತಿಯ ಸಹಾಯ ಮಾಡಿಲ್ಲ, ಸಹಕಾರ ಮಾಡಿಲ್ಲ. ಇವತ್ತು ಕೃಷ್ಣ ಮಠ ಅಂತನ್ನುವಂಥದ್ದು ಯಾರ್ದು ಮುಸ್ಲಿಮರಲ್ಲ, ಇಡೀ ಹಿಂದೂಗಳ ಸಮಾಜದದು. ಇವತ್ತು ನೀವು ಹೇಳ್ತಾ ಇರುವಂತದ್ದಲ್ಲ. ನಾನು ಹೇಳುದು ಬರೇ ಮುಸ್ಲಿಮರ ಕಾಣಿಕೆ ಹೊರೆ ಕೊಟ್ಟಿದ್ದಾರೆ ಅಂತ ಇವತ್ತು ನೀವು ಹೇಳಕ್ ಹೋಗ್ಬೇಡಿ. ಇವತ್ತು ಎಲ್ಲರೂ ಕೊಟ್ಟಿರ್ತಾರೆ, ಎಲ್ಲರೂ ಮಾಡಿರ್ತಾರೆ. ನೀವು ಅದನ್ನೇ ಪ್ರಸಾದವನ್ನ ಮಠದಿಂದ ಪ್ರಸಾದವನ್ನ ಅವರ ಮಸೀದಿಯೊಳಗೆ ಹೋಗಿ ನೀವು ಪ್ರಸಾದ ತಗೊಳ್ಳಿ ಅಂತ ಹೇಳಿ ಕಳಿಸಬಹುದಾಗಿತ್ತು. ಆದರೆ ಮಠದ ಆವರಣದ ಒಳಗಡೆಗೆ ಇವತ್ತು ಗೋಹಂತಕರಿಗೆ ಇವತ್ತು ಪ್ರವೇಶ ಕೊಟ್ಟಿದ್ದು ಸಾವಿರಾರು ಹಿಂದೂಗಳಿಗೆ, ಲಕ್ಷಾಂತರ ಹಿಂದೂಗಳಿಗೆ ನೋವಾಗಿದೆ. ಮಠದಲ್ಲಿ ದೊಡ್ಡವರು ಇವತ್ತು ಅದು ಅವರಿಗೆ ಗೊತ್ತಿದೆ ಅಲ್ಲ, ಸ್ವಾಮೀಜಿ ಅವರಿಗೆ ಗೊತ್ತಿದೆ ಎಲ್ಲಿ ಕೊಡ್ಬೇಕು ಎಲ್ಲಿ ಕೊಡ್ಬಾರ್ದು, ಆವರಣದ ಒಳಗಡೆಗೆ ನಮಾಜ್ ಮಾಡಿ ಜೈಲಲ್ಲಿ ಏನಿದೆ ಇದನ್ನು ನೋವಾಗಿದೆ, ಎಲ್ಲರಿಗೂ ನೋವಾಗಿದೆ, ಎಲ್ಲರೂ ವ್ಯಕ್ತಪಡಿಸ್ತಾ ಇಲ್ಲ ಅಷ್ಟೇ. ಈ ಚಿಕ್ಕ ವಿಚಾರವನ್ನ ಇಷ್ಟು ದೊಡ್ಡದಾಗಿ 87 ವಯಸ್ಸಿನ ಸ್ವಾಮಿಗಳ ವಿರುದ್ಧ ಈ ತರ ಪ್ರತಿಭಟನೆ ಮಾಡ್ತೀನಿ. ಭಾರತಾದ್ಯಂತ ಎಲ್ರಿಗೂ ನೋವಾಗಿದೆ. ಇದರಿಂದ ನಿಮ್ಗೆ ಶ್ರೇಯಸ್ಸಾಗಲ್ಲ ಮುತಾಲಿಕ್ ಅವರು, ನಿಮಗಿದು ಒಳ್ಳೇದಾಗಲ್ಲ. ಇದು ನೋಡಿ, ಪೇಜಾವರ ಸ್ವಾಮಿಗಳ 87 ವರ್ಷದವ್ರನ್ನ ಔದಾರ್ಯ ಮಾಡಿಕೊಂಡು ಎಲ್ಲರೂ ಸಹಬಾಳ್ವೆ ನಡೆಸಬೇಕು ಅಂತ ಹೋಗ್ತಾ ಇದ್ದಾರೆ. ಹೋರಾಟ ಮಾಡಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸುರಕ್ಷತೆ ಯಾರು? ಅವರು ಸಂಬಂಧಪಟ್ಟ ಯೋಚನೆ ಮಾಡೋರು ಯಾರು? ಈ ರೀತಿ ಮಾತು ದೊಡ್ಡದಾಗಿ ನಾನೀಗ ಧೈರ್ಯವಾಗಿ ಹೇಳ್ತಾ ಇದ್ದೇನೆ, ಇನ್ನೂ ಬಂದಿಲ್ಲ. ಹಾಗಾಗಿ ನಿನ್ನೆ ಹೇಳಿದಂತ ಮಾತಿಗೆ ಬದಲಾಗಿ ನೀವು ಈ ಕೂಡಲೇ ನಮ್ಮ ಪೇಜಾವರ ಸ್ವಾಮೀಜಿಗಳ ಹತ್ರ ಕ್ಷಮೆ ಕೇಳಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಸಂಸಾರಮೋದಿ ನಿಮ್ ಜೊತೆ ಚರ್ಚೆನ ಮಾಡ್ತೀನಿ. ಈಗ ವೇಣುಗೋಪಾಲಾಚಾರ್ಯ ಅವರೇ, ಈಗ ನಿಮ್ ಬಗ್ಗೆನೂ ಸಹ ಚರ್ಚೆ ಮಾಡ್ತೀನಿ. ಯಾಕೆ ಇದು ಮುಂದೆ ಯಾವ ರೀತಿ ಹೋಗುತ್ತೆ ಅಂತ ಹೇಳಿದ್ರ ಬಗ್ಗೆನೂ ಸಹ ಚರ್ಚೆ ಮಾಡಿ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ಇಫ್ತಾರ್ ವಾರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸುಖತೆ. ಈ ಚರ್ಚೆನ ಮುಂದೂಡಿ ಈಗ ಪ್ರಮೋದ್ ಮುತಾಲಿಕ್ ಅವರೇ, ಈಗ ತಮ್ಮ ಆಗ್ರಹ ಈ ಇಫ್ತಾರ್ ಕೂಟ ಆಗ್ರಹಿಸಿದ್ದಕ್ಕೆ ಪೇಜಾವರ ಶ್ರೀಗಳು ಕ್ಷಮೆ ಯಾಚಿಸಬೇಕು ಅಂತ ಹೇಳುವಂತದ್ದ? ಇಲ್ಲ, ಅಂಥ ಪೂಜ್ಯ ಸ್ವಾಮೀಜಿಯವರಿಂದ ಕ್ಷಮೆ ಕೇಳುವಷ್ಟು ನಾವು ಕೆಳಮಟ್ಟಕ್ಕೆ ಇಳಿದಿಲ್ಲ. ಅವರು ಬಹಳ ಹಿರಿಯರು, ಬಹಳ ದೊಡ್ಡ ಸಂತರು. ಅವ್ರ ಬಗ್ಗೆ ಇವತ್ತಿಗೂ ನಮಗೆ ಗೌರವ ಇದೆ. ಆ ಒಂದು ಘಟನೆಗೆ ಮಾತ್ರ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ತಪ್ಪು ಸಂದೇಶ ಹೋಗ್ತಾ ಇದೆ. ಆ ತಪ್ಪು ಸಂದೇಶದ ಸಂಬಂಧಪಟ್ಟಾಗಿ ನಾವು ಹೇಳ್ತಾ ಇದ್ದೀವಿ ಅಷ್ಟೇ ವಿನಃ ಇನ್ನೇನು ಅಲ್ಲ. ಅವರು ಕ್ಷಮೆ ಕೇಳಬೇಕು ಅಂತನ್ನುವಂಥದ್ದು ನಾವು ಅಷ್ಟು ಮೂರ್ಖರಲ್ಲ, ಆಗ್ರಹ ಕೂಡ ಇಲ್ಲ. ಇನ್ನೊಂದು ವೇಣುಗೋಪಾಲ್ ಅವರೇ ಒಂದು ಮಾತನ್ನು ನಿಮಗೆ ಹೇಳ್ತಾ ಇದ್ದೀನಿ ನಾನು. ಇವತ್ತು ಸುಗಣೇಂದ್ರ ತೀರ್ಥ ಸ್ವಾಮೀಜಿಯವರು ಸಮುದ್ರ ಉಲ್ಲಂಘನೆ ಮಾಡಿದ್ರು ಅಂತ ಹೇಳಿ ಅವರಿಗೆ ಪರ್ಯಾಯವನ್ನ ಬಹಿಷ್ಕಾರ ಮಾಡಿದ್ರಿ. ಒಬ್ಬ ಗೋಭಕ್ಷಕರನ್ನ, ಗೋಹಂತಕರನ್ನ ನೀವು ಒಳಗಡೆ ಪ್ರವೇಶ ಮಾಡ್ತಾ ಇದ್ದು ಶೋಭೆ ತರುವಂತದ್ದ? ಇದು ಶೋಭೆ ತರುವಂತದ್ದ? ಇದು ಯಾರು ಬಹಿಷ್ಕಾರ ಮಾಡಿದ್ರು? ಇದರ ಬಗ್ಗೆ ನಿಮ್ಮ ಉತ್ತರ ಹೇಳಿ ನೋಡೋಣ. ಸುಗಣೇಂದ್ರ ತೀರ್ಥರು ಪರ್ಯಾಯವನ್ನು ಮಾಡಿದ್ರೋ ಇಲ್ವೋ? ನೀವು ಪರ್ಯಾಯಕ್ಕೆ ಬಂದಿದ್ರೋ ಇಲ್ವೋ? ಸುಗಣೇಂದ್ರ ತೀರ್ಥರು ಪರ್ಯಾಯ ಮಾಡಿದ್ರಲ್ವಾ? ಅಲ್ಲ, ನೀವು ಎಷ್ಟು ದೊಡ್ಡ ರಾದ್ಧಾಂತ ಆಯ್ತು, ಇವತ್ತಿಗೂ ಕೂಡ ಅವರಿಗೆ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳಿಗೆ ಅವಕಾಶ ಇಲ್ಲ. ಯಾಕೆ? ಸಮುದ್ರ
ಉಲ್ಲಂಘನೆ ಮಾಡಿದ್ರು ಯಾರಿಗೆ ಗೊತ್ತಿದೆ? ಶಾಂತಿ ಈಗ ಎಲ್ಲರೂ ಕೂಡ ಎಲ್ಲರನ್ನ ತಗೊಂಡು ಹೋಗ್ಲಿಕ್ಕೆ ಈಗ ಆಗುದಿಲ್ಲ. ವೇಣುಗೋಪಾಲಾಚಾರ್ಯರೇ ಒಂದು ಸ್ಪಷ್ಟವಾಗಿ ಹೇಳಿ, ಈಗ ಅನ್ಯ ಧರ್ಮೀಯ ಪ್ರಾರ್ಥನೆ ಮತ್ತು ಇಫ್ತಾರ್ ಕೂಟಕ್ಕೆ ಶಾಸ್ತ್ರ ನಿಷಿದ್ಧ ಏನಾದ್ರೂ ಇದೆಯಾ ಶ್ರೀಕೃಷ್ಣ ಮಠದಲ್ಲಿ? ಶಾಸ್ತ್ರದಲ್ಲಿ ಯಾವುದೇ ರೀತಿಯಾದ ನಿಷಿದ್ಧ ಇಲ್ಲ. ನಿನ್ನೆನೆ ನಮ್ಮ ಸ್ವಾಮಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಧರ್ಮದಲ್ಲಿ ನಮಗೆ ನಿಷ್ಠೆ ಇರಬೇಕು, ಪರಧರ್ಮವನ್ನು ಕೂಡ ನಾವು ಪ್ರೀತಿಯಿಂದ ನೋಡಬೇಕು ಅಂತ. ಸ್ವಾಮಿಗಳ ಅಜೆಂಡಾ, ಅವರ ಉದ್ದೇಶ ಇಷ್ಟೇ, ಆಯ್ತಾ? ಆದ್ರಿಂದ ಈಗ ಸ್ವಾಮಿಗಳು ಇಟ್ಟಿರ್ತಕ್ಕಂಥ ಹೆಜ್ಜೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮೊನ್ನೆ ತಾನೇ ನಾವು MP ಅವರು ಬಂದು ಪೇಜಾವರ ಶ್ರೀಪಾದಂಗಳವರನ್ನ ಭೇಟಿ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಧರ್ಮ ಸಂಸತ್ತಿನ ಅಧ್ಯಕ್ಷರು, ಅವರು MP ಗಳು ಉಡುಪಿಯಲ್ಲಿ ಬಂದು ಶ್ರೀಪಾದಂಗಳವರನ್ನ ಭೇಟಿ ಮಾಡ್ಕೊಂಡು ಸಾಕ್ಷಿ ಮಹಾರಾಜ್ ಅವರು, ಸಾಕ್ಷಿ ಮಹಾರಾಜ್ ಅವರು ಕೂಡ ಭೇಟಿ ಮಾಡ್ಕೊಂಡು, ಸ್ವಾಮಿಗಳು ಅನೇಕ ರೀತಿಯಾಗಿರ್ತಕ್ಕಂತಹ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ನೋಡೋರು. ಹಿಂದೂಗಳನ್ನ ಹೇಗೆ ನೋಡ್ತಾರೋ ಹಾಗೆ ಕ್ರಿಶ್ಚಿಯನ್ರು ನೋಡ್ತಾರೆ, ಎಲ್ಲರನ್ನೂ ಕೂಡ ನೋಡ್ತಾರೆ. ಪ್ರಾರ್ಥನೆಯನ್ನ ಯಾರು ಎಲ್ಲಿ ಬೇಕಾದರೂ ಕೂಡ ಸಲ್ಲಿಸಬಹುದು. ಆದರೆ ಅವರು ಮುಸ್ಲಿಂ ಬಾಂಧವರು ಅವರು ಮೈಕ್ನಲ್ಲಿ ಹೇಳುವ ಹಾಗೆ ಅಲ್ಲಿ ಯಾವುದೂ ಜೋರವಾಗಿ ಹೇಳದೆ ಅಲ್ಲಿ ಅವರು ತಿನ್ನೋ ಮೊದಲು ದೇವರ ಹತ್ರ ಪ್ರಾರ್ಥನೆ ಮಾಡಿ ತಿಂದಿದ್ದಾರೆ, ಅದು ಸಾರ್ವಜನಿಕ ಸ್ಥಳದಲ್ಲಿ. ಇದು ಇಷ್ಟು ವಿಷಯ ಮಾಡೋ ವಿಷಯವೇ ಅಲ್ಲ. ನೀವು ಪೇಜಾವರ ಸ್ವಾಮಿಗಳ ಮೇಲೆ ನಿಜವಾಗಿ ಗೌರವ ಇದ್ದವರಾಗಿದ್ರೆ, ನಾನು ಹುಟ್ಟೋಗಿಂತ ಮೊದಲಿಂದಲೂ ಕೂಡ ನೀವು ಪೇಜಾವರ ಸ್ವಾಮಿಗಳ ಒಡನಾಟ ಇದ್ದವರು, ಅಷ್ಟು ಕ್ಲೋಸ್ ಇದ್ದ ಪ್ರಮೋದ್ ಮುತಾಲಿಕ್ ಅವರು ಇವತ್ತು ಪೇಜಾವರ ಸ್ವಾಮಿಗಳ ಔದಾರ್ಯ ಗುಣವನ್ನು ಅರ್ಥ ಮಾಡ್ಕೊಳ್ಳದೆ ಚಿಕ್ಕ ವಿಚಾರವನ್ನು ಇಷ್ಟು ದೊಡ್ಡದಾಗಿ ಮಾಡಿ 87 ವರ್ಷದ ಸಂತರ ಮನಸ್ಸನ್ನು ನೋಯಿಸ್ತಾ ಇದ್ದೀರಿ. ನಿನ್ನೆ ಬಂದಿರತಕ್ಕಂಥ ವಕ್ತಾರರು ಹೇಳ್ತಾರೆ ಪೇಜಾವರ ಸ್ವಾಮಿಗಳಿಗೆ ಕ್ಷಮೆ ಕೇಳಬೇಕು ಅಂತ, ನೀವು ಹೇಳ್ತೀರಿ ಪ್ರತಿಭಟನೆ ರಾಜ್ಯಾದ್ಯಂತ ಮಾಡ್ತೀವಿ ಅಂತ. ನೋಡಿ, ಎಲ್ಲ ದ್ವೇಷಗಳನ್ನ ಮರೆತು ಸೌಹಾರ್ದದಿಂದ ಇರೋಣ ಅಂತೇಳಿ ಮುಂದೆ ಅವರು ಒಂದು ಹೆಜ್ಜೆ ಇಟ್ಟು ಇಡೀ ಇದನ್ನೇ ಬದಲಾವಣೆ ಮಾಡಬೇಕು ಅಂತ, ವ್ಯವಸ್ಥೆಯನ್ನ ಸುಗಮಗೊಳಿಸಬೇಕು ಅಂತ ಹೊರಟ್ರೆ ನೀವು ಮತ್ತು ಶ್ರೀರಾಮ್ ಸೇನೆಯವರು ನಿಮ್ಮ ಭಾಷಣ, ನಿಮ್ಮ ಒಂದು ನಿಮಿಷ, ಈ ಸೌಹಾರ್ದ ನಮ್ಮ ದೇಶದಲ್ಲಿ ಹಿಂದೂಗಳಿಂದ ಮಾತ್ರ ಸೌಹಾರ್ದ ಆಗ್ತಾ ಇದೆ, ಹಿಂದೂಗಳಿಂದ ಮಾತ್ರ ಸೌಹಾರ್ದ ಆಗ್ತಾ ಇದೆ, ಬೇರೆ ಸಮಾಜದಿಂದ ಸೌಹಾರ್ದ ಇಲ್ಲ. ಬೇರೆ ಸಮಾಜದವರು ಸೌಹಾರ್ದ ಇದ್ದಿದ್ರೆ ಇವತ್ತು ಗೋಹತ್ಯೆ ನಿಷೇಧ ಕಾನೂನಿಗೆ ಒಪ್ಪಿಗೆ ಕೊಟ್ಟು ಗೋಭಕ್ಷಣೆ ಮಾಡ್ತಾ ಇರ್ಲಿಲ್ಲ. ರಾಮ ಮಂದಿರಕ್ಕೆ ಇವತ್ತು 100 ವರ್ಷದಿಂದ ರಾಮನ ಜನ್ಮಸ್ಥಾನದಲ್ಲಿ ರಾಮ ಮಂದಿರ ಕಟ್ಟಾಕಿ ಮುಸ್ಲಿಮರ ಅಡ್ಡಿ ಬರ್ತಾ ಇರ್ಲಿಲ್ಲ. ಸೌಹಾರ್ದ ಅನ್ನುವಂಥದ್ದು ಬರೀ ಹಿಂದೂಗಳ ಮಾತ್ರ ಆಗ್ತಾ ಇದೆ. ಸೌಹಾರ್ದ ಹಿಂದೂಗಳ ಮಾತ್ರ ಇವತ್ತು ಸರ್ವಧರ್ಮ ಗೊತ್ತಿಲ್ಲ. ರಘುಪತಿ ರಾಘವ ರಾಜ ಈಶ್ವರ ಅಲ್ಲ ಬೇರೆ, ಈಶ್ವರ ಅಲ್ಲ ಬೇರೆ ಯಾವ ಮಸೀದಿಯಲ್ಲೂ ಭಜನೆ ಮಾಡುವುದಿಲ್ಲ. ಹಿಂದೂಗಳ ಮಾತ್ರ ಸೌಹಾರ್ದ, ಹಿಂದೂಗಳಿಂದ ಮಾತ್ರ ಇವತ್ತು ಈ ದೇಶದಲ್ಲಿ ನಾವು ಗಮನಿಸಬೇಕು ಅಂತ ನಾನು ಹೇಳ್ತೇನೆ. ಈಗ ಒಂದ್ ನಿಮಿಷ, ಈಗ ಪ್ರಮೋದ್ ಮುತಾಲಿಕ್ ಅವರಿಗೆ UT ಖಾದರ್ ಅವರು ತಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಬಯಸಿದ್ದಾರೆ. ಎಸ್, UT ಖಾದರ್ ಅವರು ಹೇಳಿ. ನೀವು ಏನಾಗಿದೆ ಗೊತ್ತಾ, ನೀವು ಒಂದು ಈಗ ನಾನು ಮುತಾಲಿಕ್ ಅವರಿಗೆ ಹೇಳಿದಷ್ಟೇ, ನಿಜವಾದ ದೇಶ ಪ್ರೇಮಿಗಳು ಯಾರಿದ್ದನ್ನು ವಿರೋಧಿಸುವುದಿಲ್ಲ, ಇದನ್ನು ವಿರೋಧಿಸುವರೆಲ್ಲ ಸಮಾಜದ್ರೋಹಿ ಶಕ್ತಿಗಳು. ಮುತಾಲಿಕ್ ಅವ್ರು ಹೇಳ್ತಾರೆ ಈಗ ಒಂದೇ ಕಡೆಯಿಂದ ಆಗ್ತಿದೆ. ನಾನು ಮುತಾಲಿಕ್ ಹೇಳ್ತೇನೆ, ದಯವಿಟ್ಟು ತಾವು ಬನ್ನಿ, ಉಳ್ಳಾಲ ದರ್ಗದಲ್ಲಿ ಬಂದು ನಿಮ್ಮ ಏನು ಸಲಹೆ ಸೂಚನೆ ಬೇಕು ಅಥವಾ ನಾವೇನು ನಿಮಗೆ ಸವಾರ್ದು ಏನು ಮಾಡಬೇಕು ಅಥವಾ ಎಲ್ಲಾದ್ರೂ ನಿಮ್ಮ ಹುಬ್ಳಿಯಲ್ಲಿ ಮಸೀದಿ ಅಲ್ಲಿಗೆ ಬಂದು ಬಹುಶಃ ನಿಮ್ಮ ಆಧಾರ ಕರ್ಕೊಂಡು ಹೋಗಿ ಕೂತ್ಕೊಲಿಸಿ ನಮ್ದು ಏನೆಲ್ಲ ಸೌಹಾರ್ದತೆಗೆ ಬೇಕು ಜೊತೆಯಾಗಿದ್ದುಕೊಂಡು ಈ ದೇಶದ ದೊಡ್ಡ ಸಂಪತ್ತಾಗಿ ಬರುವ, ಈ ದೇಶದ ನಾವು ಛಿದ್ರ ಮಾಡುವ ಅಥವಾ ಸಮಾಜವನ್ನು ಒಡೆಯುವಂತ ಯಾವುದೇ ಕೆಲಸ ಯಾರಿಂದಲೂ ಕೂಡ ಆಗೋದು ಬೇಡ. ಮತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಮುತ್ತಲಿ ತಾವಲ್ಲಿ ಹುಬ್ಳಿಯಲ್ಲಿ ಇದ್ದೀರಿ, ಅಲ್ಲೇ ಇರಿ ಆರಾಮಾದಲ್ಲಿ, ಏನು ಟೆನ್ಷನ್ ಮಾಡಬೇಡಿ. ನಮ್ಮ ಜಿಲ್ಲೆ ಕಷ್ಟ ನಮಗೆ ಗೊತ್ತಿದೆ. ನಮ್ಮ ಎಲ್ಲದಲ್ಲಿ ಅಭಿವೃದ್ಧಿ, ಶಿಕ್ಷಣ, ಪ್ರವಾಸೋದ್ಯಮ, ಯಾತ್ರಾ ಸ್ಥಳ ಎಲ್ಲದ ಮುಂದೆ ಇದ್ರೆ ಇದೇ ಒಂದು ಸಣ್ಣ ಪುಟ್ಟ ಒಂದು ಕಾರಣದ ವಿಚಾರಕ್ಕಿಂತ ಬಾಕಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಗ್ಗಟ್ಟಾಗಲಿಕ್ಕೆ ನಾವೆಲ್ಲ ಅವಕಾಶ ಮಾಡಿಕೊಡಿ. ಅದರ ಮುಂದಾಳತ್ವವನ್ನು ಇವತ್ತು ಪೇಜಾರ ಸ್ವಾಮೀಜಿ ಮುಂದೆ ತಗೊಂಡು ಬಂದಿದ್ದಾರೆ. ಎಲ್ಲ ಧರ್ಮದವರು ಸಹಕಾರ ಕೊಡ್ತಾರೆ. ನಿಜವಾದ ದೇಶ ಪ್ರೇಮಿ ಯಾರು ವಿರೋಧಿಸುವುದಿಲ್ಲ. ರಾಷ್ಟ್ರೀಯ ಅಧ್ಯಕ್ಷನಾದಂತಹ ಕರ್ತವ್ಯ ಇದೆ. ರಾಷ್ಟ್ರದಲ್ಲಿ ಏನೇ ಆದ್ರೂ ಕೂಡ ನಮಗೆ ನೋವು ಸ್ಪಂದಿಸುವುದು, ಪ್ರತಿಕ್ರಿಯೆ ಮಾಡುವಂತದ್ದು ನನ್ನ ಧರ್ಮ, ನನ್ನ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ಇವತ್ತು ಒಳ್ಳೆದಕ್ಕೆ ಮಾಡಲಿ, ಬೇಡದಕ್ಕೆ ಮಾಡಬೇಡಿ. ನೀವು ನಿಮ್ಮ UT ಖಾದರ್ ಅವರೇ, ಹಾಗಾದ್ರೆ ಇವತ್ತು ಗೋಹತ್ಯೆ ನಿಷೇಧ ಕಾನೂನು ಜಾರಿ ಆಗಬೇಕು ಅಂತನ್ನುವಂಥದ್ದು ನಿಮ್ಮ ಬಾಯಿಂದ ಬರಲಿ. ಮತ್ತು ಎರಡನೇದು, ಇವತ್ತು ರಾಮ ಹುಟ್ಟಿದ ಸ್ಥಳದಲ್ಲಿ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳೋದು ನಿಮ್ಮ ಬಾಯಿಂದ ಬರಲಿ. ನೀವು ಇಡೀ ಸಮಾಜವನ್ನ ಪ್ರತಿನಿಧಿ ಮಾಡಿ, ಸಮಾಜವನ್ನ ಕನ್ವಿನ್ಸ್ ಮಾಡಿ ಅವ್ರಿಗೆ ಹೇಳಿ
ಗೋಭಕ್ಷಣೆ ಮಾಡುವಂತಹದ್ದು ಸರಿಯಲ್ಲ. ಗೋಹತ್ಯೆ ನಿಷೇಧ ಕಾನೂನನ್ನ ಜಾರಿಯಾಗಿ ಆದಂತದ್ದು ನಾವು ಪಾಲಿಸೋಣ. ಮತ್ತು ಇವತ್ತು 100 ಕೋಟಿ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾ ಇರುವಂತಹ ರಾಮನ ಜನ್ಮಸ್ಥಾನದಲ್ಲಿ ದೇವಸ್ಥಾನ ಆಗಬೇಕು, ನಾವೆಲ್ಲರೂ ಒಟ್ಟಿಗೆ ಸೇರಿ ಅದಕ್ಕೆ ಸಹಕಾರ ಕೊಡೋಣ ಅಂತನ್ನುವಂಥದ್ದು ಯುಟಿ ಖಾದರ್ ಅವರು ದಯವಿಟ್ಟು ಹೇಳಬೇಕು. ಮುತಾಲಿಕ್ ಅವರಿಗೆ ನನ್ನ ಉತ್ತರ ಇಷ್ಟೇ. ಇದು ನೀವು ಗೊತ್ತಿದ್ದು ಮಾತಾಡ್ತೀರಾ, ಗೊತ್ತಿಲ್ಲದೆ ಮಾತಾಡೋದು ಅರ್ಥ ಇಲ್ಲ. ಎಲ್ಲಿ ನೀವು ಬಂದಂದು ಇಫ್ತಿಯಾರ್ ಕೂಟಕ್ಕೆ ಸಂಬಂಧಪಟ್ಟ ಮಾತಾಡೋದು ವಿಚಾರ. ಈಗ ನಿಮ್ಮ ಮನಸ್ಸಿನಲ್ಲಿರುವಂಥ ವಿಚಾರ ತಾವು ಇವತ್ತು ಹೇಳಿದ್ದೀರಿ. ಎಲ್ಲಿಯೂ ನೋಡಿ, ಇವತ್ತು ಎಲ್ಲಿಯೂ ಕೂಡ ಯಾವ ಧರ್ಮದಲ್ಲಿರಲಿ, ಯಾವುದೇ ಸಂವಿಧಾನದಲ್ಲಿರಲಿ ಅದು ತಿನ್ನಬೇಡ ಇದು ತಿನ್ನಬೇಡ ಅಂತ ಇದು ಯಾವುದೂ ಇಲ್ಲ. ಈ ದೇಶದಲ್ಲಿ ಆಹಾರ ಅವರ ಹಕ್ಕಂತಿದೆ. ನೀವು ಕೇಂದ್ರ ಸರ್ಕಾರ ಇದನ್ನು ನಿಷೇಧ ಮಾಡಲಿ, ವಿದೇಶಕ್ಕೆ ರಫ್ತು ಮಾಡುವಂಥ ಈ ನಮ್ಮ ಈ ಗೋಗುನ ರಫ್ತು ಮಾಡಿ ಇವತ್ತು ಅದನ್ನು ಆಹಾರ ಪದಾರ್ಥ ಕಳಿಸ್ತಾರಲ್ಲ, ಆ ಫ್ಯಾಕ್ಟ್ರಿಗಳನ್ನೆಲ್ಲ ಬಂದ್ ಮಾಡಲಿ, ಪಾರ್ಲಿಮೆಂಟಲ್ಲಿ ಒಂದು ಕಾನೂನನ್ನು ತರಲಿ. ನಮಗೆ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಇದೆ, ಆ ಸಂವಿಧಾನಕ್ಕೆ ಅನುಗುಣವಾಗಿ ಈ ಸಮಾಜ ಮತ್ತು ದೇಶ ಇವತ್ತು ನಡೀತಾ ಇದೆ. ಇವತ್ತು ನೀವು ಬಂದು ಮುಂದೆ ನಿಂತು ಒಂದು ನಿಮ್ಮ ಪದಕ್ಕೆ ತಿದ್ದುಪಡಿ ತನ್ನಿ, ಪಾರ್ಲಿಮೆಂಟಲ್ಲಿ ಆಕ್ಟ್ ಬನ್ನಿ, ಆ ಆಕ್ಟ್ ಅನ್ನು ಎಲ್ಲರೂ ಕೂಡ ಗೌರವಿಸ್ತಾರೆ. ಎಲ್ಲ ಧರ್ಮದಲ್ಲಿ ಕೂಡ ಏನಿದೆ ಅಂತ ಹೇಳಿ ಆ ಪ್ರದೇಶದ ಜನಸಾಮಾನ್ಯರ ಮತ್ತು ಅಲ್ಲಿಯ ಸಂವಿಧಾನವನ್ನು ಗೌರವಿಸಬೇಕಂತೇಳಿ ಇವತ್ತು ಸಂವಿಧಾನದಲ್ಲಿ ಇದೆ. ಇವತ್ತು ನೀವು ವಿದೇಶಕ್ಕೆ ರಫ್ತಾಗೋದನ್ನು ಎಲ್ಲ ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡಿ, ಅದಕ್ಕೊಂದು ಹೋರಾಟ ಮಾಡಿ. ಯಾಕೆ ಇವತ್ತು ಎಷ್ಟು ಸಾವಿರ ಕೋಟಿ ರೂಪಾಯಿದು ಇವತ್ತು ಫ್ಯಾಕ್ಟ್ರಿಗಳಿಂದ ವಿದೇಶಕ್ಕೆ ಇವತ್ತು ಗೋಮಾಂಸ ರಫ್ತಾಗಿ ಹೋಗ್ತದೆ? ನೀವು ಒಂದೇ ಒಂದು ಪ್ರತಿಭಟನೆ ಹೋಗಿ ಅಲ್ಲಿ ನೀವು ಮಾಡಲಿಲ್ಲ, ಅದು ನಮ್ಗೆ ಇವತ್ತು ಸಂಶಯ ಆಗ್ತದೆ. ಈ ದೇಶದಲ್ಲಿ ಒಂದು ಕಾನೂನು ತರಲಿ ಅಂತ ಮಾಡಿ, ಯಾರು ಬೇಡ ಅಂತ ಹೇಳ್ತಾರೆ, ನಾವು ಕಾನೂನು ಬರ್ಲಿ. ಅದೇ ರೀತಿ ಯಾವ್ದು ಇವತ್ತು ಎಲ್ಲಿ ತೀರ್ಮಾನ ಆಗ್ಬೇಕಾ ಅಲ್ಲಿ ತೀರ್ಮಾನ ಆಗ್ತದೆ. ಚಳವಳಿ ಆಂದೋಲನವನ್ನ ಮಾಡಿದೀವಿ. ಅಲ್ಲಿ ಕೂತ್ಕೊಂಡು ನೀವು ಕೇಂದ್ರ ಸ್ವಾಮೀಜಿ ಕೂತ್ಕೊಂಡು ಸಣ್ಣ ವಿಚಾರಕ್ಕೆ ನೀವು ಅಲ್ಲಿ ಮಾತಾಡ್ತೀರಿ, ಅಲ್ಲಿ ಮುಂದೆ ಕೂತ್ಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಆ ಫ್ಯಾಕ್ಟರಿ ಮುಂದೆ ಕೂತ್ಕೊಂಡು ಬಂದ್ ಮಾಡಿ. ಅಂಬೇಡ್ಕರ್ ಅವರು ನೋಡಿ, ಉಡುಪಿ ಚಲೋ ಅಂತ ಅಂಬೇಡ್ಕರ್ ಅವರು ಮುತಾಲಿಕ್ ಅವರೇ ಕೇಳಿ, ಉಡುಪಿ ಚಲೋ ಅಂತ ಹೇಳಿ ಉಡುಪಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಬಂದಾಗ, ಉಡುಪಿ ಚಲೋ ಅಂತ ಹೇಳಿ ಉಡುಪಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಬಂದಾಗ ನಿಮ್ಮ ಶ್ರೀರಾಮ ಸೇನೆ ಹುಬ್ಳಿಯಲ್ಲಿ ಮಲ್ಕೊಂಡಿತ್ತು. ಅಲ್ಲಿ ಮೊದಲು ಬಂದು ಮುಸ್ಲಿಮರು ಅಲ್ಲಿ ಪ್ರೊಟೆಕ್ಟ್ ಮಾಡಿದ್ದು ಸ್ವಾಮಿಗಳಿಗೆ, ಸ್ವಾಮಿಗಳಿಗೆ ರಕ್ಷಣೆಗೆ ನಾವಿದ್ದೀವಿ ಅಂತ ಹೇಳಿ, ನಮ್ಮ ಪ್ರಾಣ ಕೊಡ್ತೀವಿ ಅಂತ ಹೇಳಿ ಬಂದವರು ಮುಸ್ಲಿಂ ಬಾಂಧವರು. ಅವರ ಜೊತೆ ಮುಸ್ಲಿಮರು ಇದ್ದಾರೆ ಅನ್ನೋದನ್ನ ನೆನಪಿಟ್ಕೊಳ್ಳಿ, ಅವರ ಜೊತೆ ಮುಸ್ಲಿಮರು ಇದ್ದಾರೆ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಯಾರು ಕೂಡ ಕೃಷ್ಣ ಮಠದ ಒಳಗಡೆ ಪ್ರವೇಶ ಮಾಡ್ಲಿಕ್ಕಿಲ್ಲ. ನೋಡಿ, ಮುಸ್ಲಿಮರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಿಮಗೆ ಇಲ್ಲಿ ಕೇಳಿ, ಆಗಬೇಕು ಅಲ್ರಿ, ನಿಮಗೆ ನಾಚಿಕೆ ಆಗ್ಬೇಕು. ಸ್ವಾಮಿಗಳ ಬಗ್ಗೆ ಮಾತಾಡ್ತಿದ್ರೆ ನಿಮಗೆ ನಾಚಿಕೆ ಆಗ್ಬೇಕು. ಇವತ್ತು ಪ್ರವೇಶ ನಮ್ಮನ್ನ ಹೇಳಿದ್ದಾರೆ ಅಂತನ್ನುವಂಥದ್ದು ಇಲ್ಲಿ ನೋಡಿ, ನೀವು ಒಂದು ಮಾತು ಕೇಳಿ, ಹಿಂದೂ ಸಮಾಜ ಏನು ಮಾಡಿಲ್ವಾ? ಹಿಂದೂ ಸಂಘಟನೆ ಏನು ಮಾಡಿಲ್ಲ? ಹಿಂದೂ ಸಂಘಟನೆ ಏನು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಕೃಷ್ಣ ಮಠಕ್ಕೆ ಪ್ರಮೋದ್ ಮುತಾಲಿಕ್ ಅವರೇ ಗಮನಿಸಬೇಕು, ಪ್ರಮೋದ್ ಮುತಾಲಿಕ್ ಅವರೇ ಗಮನಿಸಬೇಕು. ಅಲ್ಲ ಕೇಳಿ, ಇಲ್ಲಿ ಪ್ರಮೋದ್ ಮುತಾಲಿಕ್ ಅವರೇ ಒಂದು ಮಾತು ಕೇಳಿ, ಪ್ರಮೋದ್ ಮುತಾಲಿಕ್ ಅವರೇ ಒಂದು ಮಾತು ಕೇಳಿ, ನಾನು ಆಡೋ ಮಾತನ್ನು ಕೇಳಿ, ನನ್ನ ಮಾತು ಕೇಳಿ. ನೀವು ನಿಧಾನವಾಗಿ, ಶ್ರೀಕೃಷ್ಣ ಮಠ ಇರಬಹುದು, ನಿಮಗೆ ವಯಸ್ಸಾಗಿದೆ. ಪ್ರಮೋದ್ ಮುತಾಲಿಕ್ ಅವರೇ, ನಿಮಗೆ ವಯಸ್ಸಾಗಿ ರಕ್ತದ ಒತ್ತಡದಿಂದ ತುಂಬಾ ಜೋರು ಮಾತಾಡ್ತಾ ಇದ್ದೀರಿ. ಪವಿತ್ರವಾದಂತಹ ಕ್ಷೇತ್ರ ಇದೆ. ಒಂದು ಮಾತು ಕೇಳಿ, ಪವಿತ್ರ ಕ್ಷೇತ್ರದಲ್ಲಿ ನನ್ನ ಮಾತು ಕೇಳ್ತಿರೋ ಇಲ್ವಾ ನೀವು? ನನ್ನ ಮಾತು ಕೇಳಿ, ನನ್ನ ಮಾತು ಕೇಳಿ, ನನ್ನ ಮಾತು ಕೇಳ್ತಿರೋ ನೀವು ಅಷ್ಟೇ ಮಾತಾಡ್ತಿರೋ? ಇಲ್ಲಿ ನೋಡಿ, ಒಂದು ಮಾತು ಹೇಳ್ತೇನೆ, ಹಿಂದೂಗಳಿಂದಲೇನೆ ಎಲ್ಲರಿಂದಲೂ ನಡೀತಾ ಇದೆ ಅಂತ ಅನ್ನೋದನ್ನ ತೋರಿಸಲಿಕ್ಕೆ ಸ್ವಾಮಿಗಳು ಹೇಳಿದ್ದು. ಇಲ್ಲಿ ನಾವು ಮಾತಾಡುವ ಮಾತನ್ನ ನೀವು ಅರ್ಥವನ್ನ ಬದಲಾವಣೆ ಮಾಡಿ ಏನೇನೋ ಮಾತಾಡಬೇಡಿ. ಹಿಂದೂಗಳಿಂದ ಎಲ್ಲ ಭಕ್ತ ಬಾಂಧವರಿಂದಲೇನೆ ನಡೀತಾ ಇರತಕ್ಕಂತಹದ್ದು. ಅದಲ್ಲದೆ ಮುಸ್ಲಿಂ ಬಾಂಧವರು ಇದರ ಜೊತೆಯಲ್ಲಿ ಇದ್ದಾರೆ ಅಂತ ನಾವು ಹೇಳಿದ್ದು. ಹಿಂದೂಗಳಿಲ್ಲೇ ಇಲ್ಲ, ಕೇವಲ ಮುಸ್ಲಿಮರಿಂದ ನಡೀತಾ ಇದೆ ಅಂತ ಹೇಳಿಲ್ಲ, ಕೇವಲ ಮುಸ್ಲಿಮರಿಂದ ನಡೀತಾ ಇದೆ ಅಂತ ಹೇಳಿಲ್ಲ. ನೀವು ಅಪಾರ್ಥ ಮಾಡ್ಕೊಂಡು, ನಿಮ್ಮ ಬಾಯಿಂದನೇ ಬಂದಿದೆ ಅಲ್ಲ, ಅಪಾರ್ಥ ಮಾಡ್ಕೊಳ್ಬೇಡಿ, ಮಾತು ಬಂದಿದೆ ಅಂತ ಅಪಾರ್ಥ ಮಾಡ್ಕೊಳ್ಬೇಡಿ. ಇಲ್ಲಿವರೆಗೆ ಹಿಂದೂ ಭಕ್ತರು ನೋಡಿ, ನೀವು ಅಪಾರ್ಥ ಮಾಡ್ಕೊಳ್ತಾ ಇದ್ದೀರಿ. ನೋಡಿ, ಅಲ್ಲ, ನೀವು ಹೇಳ್ತಾ ಇರೋದು ಎರಡು ಅಪಾರ್ಥ ಮಾಡ್ಕೊಂಡಿದ್ದೀರಿ. ಒಂದು, ಸ್ವಾಮಿಗಳ ಉದ್ದೇಶವನ್ನ ಏನು ಅಂತ ಅರ್ಥ ಮಾಡ್ಕೊಳ್ಳದೆ ಅವ್ರ ವಿರುದ್ಧವಾಗಿ ನೀವು 2ನೇ ತಾರೀಕು ಪ್ರತಿಭಟನೆ ಮಾಡ್ತೀನಿ ಅಂತ ಇದ್ದೀರಿ. ಇನ್ನೊಂದು, ನಾವು ಎಲ್ಲರೂ ಕೂಡ ಬಾಳ್ವೆಯಿಂದ ಇರಬೇಕು ಅಂತ ಅನ್ನತಕ್ಕಂಥ ಸ್ವಾಮಿಗಳ ಉದ್ದೇಶವನ್ನ ಅಪಾರ್ಥ ಮಾಡಿಕೊಂಡು ಅವರಿಂದ ಮುಸ್ಲಿಮರಿಂದಲೇ ನಡೀತಾ ಇದೆ ಅಂತ ಅಲ್ಲ,
ನಾನು ಹೇಳ್ತೇನೆ, ಪದೇ ಪದೇ ಹೇಳ್ತೀನಿ, ಎಲ್ಲ ಭಕ್ತರಿಂದ ನಡೀತಾ ಇದೆ ಕೃಷ್ಣ ಮಠ, Yes, ವೇಣುಗೋಪಾಲ್ ಎಲ್ಲ ಆಚಾರ್ಯ. ಹಿಂದೂ Yes, ದೇವಾಲಯಗಳು. ಚರ್ಚೆ ಮಾಡೋಣ ಅದನ್ನ. ಎಲ್ರು ಅಂತಂದ್ರೆ ಎಲ್ರೂ ಸೇರಿದ್ರು. ಎಲ್ರು ಅಂತಂದ ಕೂಡಲೇ ಕೇವಲ ಮುಸ್ಲಿಮರಿಂದ, ಕೇವಲ ಕ್ರಿಶ್ಚಿಯನ್ರಿಂದ ಅಲ್ಲ. ಅಂತ ಹೇಳ್ತಾ ಇದ್ದಾರೆ. ಯಾರು ನೀವು ಪ್ರಮೋದ್ ಮುತಾಲಿಕರೇ ಇದನ್ನ ಚರ್ಚೆ ಮಾಡೋಣ. ಚೇಂಜ್ ಮಾಡಬೇಡಿ ನೀವು. ಅಲ್ಲ ವೇಣುಗೋಪಾಲಾಚಾರ್ಯ ಚರ್ಚೆ ಮಾಡೋಣ. ಪ್ರಮೋದ್ ಮುತಾಲಿಕರ್ ನಿಮ್ ಜೊತೆಗೂ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ಇಫ್ತಾರ್ ಅವರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಮುತಾಲಿಕ್ ಅವರೇ, ಈಗ ಈ ಇಡೀ ಇಶ್ಯೂನ ಶ್ರೀರಾಮ ಸೇನೆ ಯಾಕೆ ಇಷ್ಟೊಂದು ಬಹಳ ಗಂಭೀರವಾಗಿ ಪರಿಗಣಿಸಿ ಹೋರಾಟ ಮಾಡ್ತಾ ಇದೆ? RSS ಆಗಲಿ ಇತರ ಹಿಂದೂ ಪರ ಸಂಘಟನೆಗಳು ಯಾಕೆ ಇದ್ರ ಬಗ್ಗೆ ಇನ್ನೂ ಏನು ಮಾತಾಡ್ತಾ ಇಲ್ಲ ಅಂತ? ನೋಡಿ, ಶ್ರೀರಾಮ ಸೇನೆ ಸಂಘಟನೆ ಇರೋದು ಹಿಂದೂ ಸಮಾಜದ ಹಿತದೃಷ್ಟಿಯಿಂದ. ಹಿಂದೂ ಸಮಾಜಕ್ಕೆ ಯಾವುದೇ ರೀತಿಯ ತೊಂದರೆ ಆದಂಥ ಸಮಯದಲ್ಲಿ ನಮ್ಮ ಧ್ವನಿಯನ್ನು ಎತ್ತುತ್ತೀವಿ ನಾವು. ಅದು ಯಾವುದೇ ಇರಬಹುದು, ಅದನ್ನು ಧ್ವನಿ ಎತ್ತೀವಿ. ಇನ್ನು ಅವ್ರು ಮಾತಾಡಿಲ್ಲ, ಇವ್ರು ಮಾತಾಡಿಲ್ಲ, ಅವ್ರು ಯಾಕೆ ಹೇಳಿಲ್ಲ, ಇವ್ರು ಯಾಕೆ ಸಪೋರ್ಟ್ ಕೊಟ್ಟಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು, ಅದು ನಮಗೇನು ಸಂಬಂಧ ಇಲ್ಲ. ಸೊ ಅದರ ಅರ್ಥ ನಮಗೆ ಯಾರೂ ಬೆಂಬಲ ಇಲ್ಲ ಅಂತ ಅನ್ನುವಂಥದ್ದು ಹೇಳಬೇಡಿ. ಈಗಾಗಲೇ ಅಲ್ಲಿರುವಂಥ ಅನ್ಸಾರಿನೋ ಯಾರೋ ಒಬ್ಬರು ಮುಸ್ಲಿಂ ಬಂಧುಗಳು ಹೇಳಿದ್ರು, ಇಡೀ ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ಸಾಕಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ ಅಂತ ಅನ್ನುವಂಥದ್ದು ಹೇಳಿದ್ರು. ಹಾಗಾದರೆ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ, ಇದರ ಅರ್ಥ ಏನು? ಸ್ಪಂದಿಸ್ತಾ ಇಲ್ವಾ? ಇವತ್ತು ಆಗ್ತಾ ಇರುವಂತದ್ದು ಆಗ್ತಾ ಇಲ್ವಾ? ಸರಿ, ನಾನು ಇಷ್ಟೇ ಹೇಳೋದು, ಕೊನೆಯದಾಗಿ ಇಷ್ಟೇ ಹೇಳೋದು, ನಮ್ಮ ಏನು ಉದ್ದೇಶ ಇದೆ, ಪೂಜ್ಯ ಸ್ವಾಮೀಜಿಯವರ ವಿರುದ್ಧ ಹೋರಾಟ ಅಲ್ಲ, ಅವರು ಕ್ಷಮೆ ಕೇಳಬೇಕು ಅಂತನ್ನುವಂಥದ್ದು ಅಲ್ಲ. ಆದ್ರೆ ನಾವು ಹೇಳೋದಿಷ್ಟೇ, ಇದು ಮಠಗಳಲ್ಲಿ ಇವತ್ತು ನಮಾಜ್ ಮಾಡಿದರೆ ಸೌಹಾರ್ದ ಆಗತ್ತೆ ಅಂತ ಅನ್ನುವಂಥದ್ದು ಏನಾದ್ರೂ ಇದ್ರೆ, ಹಾಗಾದ್ರೆ ನಾವು ಇಡೀ ದೇಶದೊಳಗೆ ಇರುವಂತ ಎಲ್ಲಾ ಮಠಗಳಲ್ಲಿ, ಎಲ್ಲಾ ಮಂದಿರಗಳಲ್ಲಿ ನಾವು ನಮಾಜ್ ಮಾಡಕ್ ಸಿದ್ಧವಾಗಿದ್ದೇವೆ. ಹಾಗಾದ್ರೆ ಸೌಹಾರ್ದ, ಶಾಂತಿ ಎಲ್ಲವೂ ಬಗೆಹರಿದು ಬಿಡುತ್ತಾ? ಎಲ್ಲ ಆಗ್ಬಿಡತ್ತಾ? ಈ ದೇಶದಲ್ಲಿ ಹಿಂದೂ ಸಮಾಜನೇ ಸಹಿಷ್ಣುತೆ, ಹಿಂದೂ ಸಮಾಜನೇ ಇವತ್ತು ಪ್ರತಿಯೊಂದು ವಿಷಯದಲ್ಲಿ ಹಿಂದೆ ಹೋಗಿ ಇವತ್ತು ಸೌಹಾರ್ದತೆ ಮಾತನಾಡುವಂತದ್ದು ಹಿಂದೂ ಸಮಾಜ ಮಾತ್ರ. ಇವತ್ತು ಮುಸ್ಲಿಂ ಸಮಾಜ ಯಾವುದೇ ರೀತಿ ಈ ದೇಶದಲ್ಲಿ ಬಹುಸಂಖ್ಯಾತರಿರುವಂತ ಹಿಂದೂಗಳಿಗೆ ಇವತ್ತು ಯಾವುದೇ ಬೆಲೆ ಕೊಟ್ಟಿಲ್ಲ, ಯಾವುದೇ ಬೆಲೆ ಕೊಟ್ಟಿಲ್ಲ. ನೀವು ಇಡೀ ದೇಶದಲ್ಲಿ ಇವತ್ತು ಚರ್ಚೆ ಯೋಚನೆ ಮಾಡಿ, ಕರ್ನಾಟಕದಲ್ಲೇ 32 ಕಡೆಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದಾರೆ. ಏನು ಸೌಹಾರ್ದ ಹೇಳ್ತಾರೆ ಇವರು? ಯಾವ ವಿಷಯದ ಕುರಿತು ಇವ್ರದ್ದು ಹೇಳ್ತಾರೆ? ಏನು ಸೌಹಾರ್ದ? ನಮಾಜ್ ಮಾಡಿದ ತಕ್ಷಣನೇ ಸೌಹಾರ್ದ ಆಗ್ಬಿಡುತ್ತಾ? ಶಾಂತಿ ಆಗ್ಬಿಡುತ್ತಾ? ಜಿಂದಾಬಾದ್ ಹೇಳಿದೆ ಅವರಂತ ಕೂಡ ಜೈಲಿಗೆ ಹಾಕಿ ಯಾರೋ ಒಬ್ರು ಹೇಳಿದಂತೆ ಎಲ್ಲಿ ಅಂದ್ರೆ ಈ ರೀತಿಯ ಇದಾರೆ ಅಂತನ್ನುವಂತಹದ್ದು ಒಂದು ಗೊತ್ತಾಗ್ತಾ ಇದಲ್ಲ. ಒಂದು ಸೌಹಾರ್ದ ಅಂತ ಹೇಳುವಂತದ್ದು ಬರೇ ಹಿಂದೂಗಳಿಗೆ ಮಾತ್ರ ಸೌಹಾರ್ದ. ಮುಸ್ಲಿಂ ಹುಡುಗಿ ಶ್ರೀಕೃಷ್ಣನ ಬಗ್ಗೆ ಹಾಡು ಹೇಳಿದ್ದಕ್ಕೆ ಫತ್ವಾ ಹೊರಡಿಸಿದ್ರಲ್ಲ ನೀವು, ಏನು ಸೌಹಾರ್ದ ನಿಮ್ದು? ಅದು ನಿಮ್ಮಂತ ಕೆಲವರು ಒಳ್ಳೆ ಹಾಡು ಇಡೀ ಸಮಾಜ ಹುಡುಗಿ ಮೇಲೆ ಬಹಿಷ್ಕಾರ ಹಾಕಿ ಸಂಕೋಚ ಮನೋಭಾವ ಎಲ್ಲಾ ಧರ್ಮದಲ್ಲಿ ಕೂಡ 5% ಸಂಕೋಚ ಮನೋಭಾವದಿದ್ದಾರೆ ನೋಡಿ. ನಿಮ್ಮನೆ ಒಂದು ನಿಮ್ಮಾಗೆ ಒಂದು 5% ಸಂಕೋಚ ಮನೋಭಾವದ ಎಲ್ಲರಿದ್ದಾರೆ, ಅದನ್ನು ಯಾರು ಕೂಡ ಬೆಂಬಲ ಮಾಡುದಿಲ್ಲ. ನಾನು ಮುತಾಲಿಕ್ ಅವರಿಗೆ 2 ನಿಮಿಷ ಟೈಮ್ ಕೊಡಿ. ಒಂದು ಸಂತೋಷದ ವಿಚಾರ ಏನಂತಂದ್ರೆ, ನಿನ್ನೆಯಿಂದ ಇವತ್ತಿಗೆ ಒಳ್ಳೆ ಬೆಳವಣಿಗೆ ಕಾಣ್ತಾ ಇದೆ. ಆ ಉಡುಪಿಯ ಮುಖ್ಯಪಾದ ನಿಮ್ಮ ಶ್ರೀಕೃಷ್ಣ ದೇವರು ಪ್ರಮೋದ್ ಮುತಾಲಿಕ್ ಅವರಿಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ. ನಿನ್ನೆ ಅವರು ಪತ್ರಿಕಾ ಮಾಧ್ಯಮದವರಿಗೆ ನಾನೇ ಕೇಳಿದಂತ ವಿಷಯ, ಶ್ರೀಗಳು ಕ್ಷಮೆ ಯಾಚಿಸಬೇಕಂತ ಕೇಳಿದ್ರು. ಇವತ್ತು ಅವರು ಅವರ ಮಾತನ್ನು ಬದಲಿಸ್ತಿದ್ದಾರೆ. ಅಂದ್ರೆ ಅವರಿಗೆ ಅವರ ತಪ್ಪಿನ ಅರಿವಾಗಿದೆ. ನಮ್ಗೆ ಖಂಡಿತ ಅವರಿಗೆ ಪ್ರಮೋದ್ ಮುತಾಲಿಕ್ ಅವರ ವಿಶ್ವಾಸ ಹೇಳಿಕೆಯನ್ನು ಕೊಡಬೇಡಿ. ನಾನು ಹೇಳಿಲ್ಲ, ನೀವು ಆಧಾರ ತೆಗೆರೆ. ಸ್ವಾಮಿಗಳು ಪತ್ರಿಕಾಗೋಷ್ಠಿಯಲ್ಲಿ ನಾನು ಕ್ಷಮೆ ಕೇಳಿದ್ದೇನೆ ಅಂತ ಒಂದು ಶಬ್ದ ಹೇಳಿಲ್ಲ. ನೀವು ಸುಳ್ಳು ಸಂದೇಶ ಹೇಳಬೇಡಿ, ವಾಪಸ್ ತಗೊಳ್ಳಿ. ನೀವು ಹೇಳಿಕೆಯನ್ನ ನೀವೇ ಹೇಳ್ತೀರಿ. ಇಲ್ಲ, ನೀವು ದಾಖಲೆ ಇದೆ, ಅದ್ರ ಬಗ್ಗೆ ದಾಖಲೆ ಇದೆ. ನಾನು ಕ್ಷಮೆ ಕೇಳಿ ಎಲ್ಲೂ ಹೇಳಿಲ್ಲ, ಹೇಳುವುದೂ ಇಲ್ಲ. ನಾವು ನಿಮ್ಮ ವಕ್ತಾರ ಹೇಳೋಗಿದ್ದಾರೆ, ನೀವೇ ಹೇಳ್ತೀರಿ ಸ್ವಾಮಿ. ನಿನ್ನೆ ಕೃಷ್ಣ ಮಠದಿಂದ ನೀವು ಅಪಪ್ರಚಾರ ಮಾಡ್ತಾ ಇದ್ರಿ. ನೀವು ಅಪಮಾನ ಮಾಡ್ತಾ ಇದ್ದಾರೆ ಪೇಜಾವರ ಸ್ವಾಮಿ, ನೀವು ಅಪಮಾನ ಮಾಡ್ತಾ ಇರೋದು ನಿಮಗೆ. ನಮಗೆ ಅಂತ ಯಾವುದೇ ಅಗತ್ಯ ಇಲ್ಲ. ಅಪಪ್ರಚಾರದ ಅಗತ್ಯ ಇರುವಂತದ್ದು ನಿಮ್ಗೆ. ಈಗ ಮುತಾಲಿಕ್
ಒಂದ್ ನಿಮಿಷ ಪ್ರಮೋದ್ ಮುತಾಲಿಕ್ ಅವರು ಯುಟಿ ಖಾದರ್ ನನಗೊಂದು 2 ನಿಮಿಷ ಟೈಮ್ ಕೊಡಿ. ಈಗ ಸುಮ್ಮನೆ ಅಲ್ಲ ಹೇಳಿ ಈಗ ಈಗ ಅವರು ಹೇಳಿದಾಗೆ ಎಲ್ಲ ಸಮಾಜದಲ್ಲೂ ಕೂಡ 5% ಸಂಕೋಚ ಮಾಡಬಹುದು ಇರ್ತಾರೆ. ಒಂದು ಉತ್ತಮವಾದ ಕೆಲಸ ಆಗುವಾಗ ಅವರಿಗೆ ಬೇರೆ ವಿಚಾರ ಇಲ್ಲ. ಕೆಲವು ಧರ್ಮ ಬಂಡವಾಳ ಇಟ್ಕೊಂಡು ಮಾತಾಡೋ ಕೂಡ ಇದ್ದಾರೆ. ನಾನು ಬಹುಶಃ ಅಂಥವ್ರು ಎಲ್ಲರೂ ಕೇಳೋದು ಇಷ್ಟೇ, ನೀವು ಹುಟ್ಟುವಾಗ ನಿಮ್ಗೆ ಏನಾದರೂ ಹೆಸರಿತ್ತ? ಈ ಹುಟ್ಟುವಾಗ ನನಗೆ ಮುತಾಲಿಕ್ ಬರೀ ಉಸಿರು ಮಾತಿದ್ದದಲ್ಲದೆ ನನಗೆ ಯುಟಿ ಖಾದರ್ ಅಂತ ನನಗೆ ಹೆಸರು ಇಲ್ಲ, ಮುತಾಲಿಕ್ ಅಂತ ಹೆಸರು ಕೂಡ ಇಲ್ಲ. ನಾಳೆ ಸಾಯುವಾಗ ಇವರಿಗೆ ಉಸಿರುವುದಿಲ್ಲ, ಬರೀ ಹೆಸರು ಮಾತಾಡ್ತದೆ. ಆ ಒಂದು ಉತ್ತಮವಾದ ಹೆಸರು ಮಾಡಿಕೊಂಡು ಹೋಗ್ಲಿ ಅಂತ ಇಲ್ಲಿ ಜೀವನ ಮಾಡೋದು ವಿಚಾರ ಇರುವಂಥದ್ದು. ಎರಡನೇ ನಂದು ಪ್ರಶ್ನೆ ಇವರಿಗೆ, ನನ್ನ ವೈಯಕ್ತಿಕ ನಮ್ಮ ಜೀವನ ಸಂಬಂಧದಲ್ಲಿ ಮತ್ತು ಮುತಾಲಿಕ್ ಅವರ ಜೀವನ ಸಂಬಂಧದಲ್ಲಿ ನನ್ನ ತಂದೆ ಯಾರಾಗಬೇಕು ಅಂತ ಅಧಿಕಾರ ನನಗಿದೆಯಾ? ನನ್ನ ತಾಯಿ ಯಾರಾಗಬೇಕು ಅಧಿಕಾರ ನನಗಿದೆಯಾ? ಮುತಾಲಿಕ್ ಅವರ ತಂದೆ ಯಾರಾಗಬೇಕು ಹೇಳುವಂಥ ಅಧಿಕಾರ ಅವರಿಗಿದೆಯಾ? ಮುತಾಲಿಕ್ ಅವರ ತಾಯಿ ಆಗ್ಬೇಕು ಮುತಾಲಿಕ್ ಇದೆಯಾ? ಅವರ ತಂಗಿ ಯಾರಾಗಬೇಕು? ನಮ್ಮ ಜೀವನ ಸಂಬಂಧದಲ್ಲಿ ನಮ್ಗೆ ಆಯ್ಕೆ ಮಾಡಿಕೊಂಡು ಯಾವುದೇ ಅವಕಾಶ ಇಲ್ಲ. ಬಹುಶಃ ದೇವರು ಕಲ್ಪಿಸಿದ್ದಾನೆ. ದೇವರ ಮನೆ ಒಂದೇ ಧರ್ಮ ಮಾಡಿ ಬಿಡ್ಬೋದಿತ್ತಲ್ಲ. ಅವ್ರಿಗೆ ಎನಿಸಿದ ಎಲ್ಲ ಸೌಹಾರ್ದತೆಯಿಂದ ಪ್ರೀತಿ ವಿಶ್ವಾಸ ಸೋದರತೆ ಹೋಗ್ಬೇಕು, ಉತ್ತಮವಾದ ಸಮಾಜ ಬರಬೇಕು, ಜೀವಿಸ್ತಷ್ಟು ಇವತ್ತು ನಾನು ಇಲ್ಲಿ ಮತ್ತು ಮುತಾಲಿಕ್ ಅಲ್ಲಿ ಮಾತಾಡ್ತಿದ್ದೇವೆ. ನಾಳೆ ಬೆಳಿಗ್ಗೆ ನಾನು ಇಲ್ಲಿದ್ದೇನಾ ಅಥವಾ ಮುತಾಲಿಕ್ ಅಲ್ಲಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಮತ್ತೆ ನಾವು ಎಲ್ಲೆಲ್ಲಿ ಹೋಗಿ ಸೇರ್ತೇವೆ ಕೂಡ ಗೊತ್ತಿಲ್ಲ. ನಾಳೆ ಬೆಳಿಗಾಗುವಾಗ ನನಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಅಥವಾ ಮುತಾಲಿಕ್ ಅದು ಹೆಚ್ಚು ಕಮ್ಮಿ ಆಗಿ ಹೋದ್ರೆ ನನ್ನ ಮನೆಗೆ ಬಂದು ಯಾರು ಕೂಡ ಯುಟಿ ಖಾದರ್ ಇದ್ದಾರ, ಮುತಾಲಿಕ್ ಅವರ ಮನೆಗೆ ಹೋಗಿ ಮುತಾಲಿಕ್ ಯಾರು ಕೂಡ ಹೇಳುದಿಲ್ಲ. ನನ್ನ ಮನೆಗೆ ಮತ್ತು ಅವರ ಮನೆಗೆ ಇಬ್ಬರ ಮನೆಗೆ ಹೋಗಿ ಕೇಳುದು ಅಂತ ಹೇಳಿದ್ರೆ ಹೆಣ ಬಂದಿದೆಯಾ, ಹೆಣ ಹೋಗಿದೆಯಾ, ಹೆಣ ಎಷ್ಟು ಗಂಟೆಗೆ ಬರ್ತಂತ. ಆಗ ಯಾವ ಧರ್ಮವಿಲ್ಲ, ಯಾವ ಜಾತಿ ಎಲ್ಲ ಹೆಣವಾಗಿ ಬಿಡ್ತದೆ. ಎಲ್ಲ ಧರ್ಮದಲ್ಲಿ ಮುತಾಲಿಕ್ ಕೂಡ ಹೆಣ ಆಗ್ತಾರೆ, ನಾನು ಕೂಡ ಹೆಣ ಆಗ್ತೇನೆ. ಅದರ ಒಂದೇ ಹೆಸರು ಬಂದು ಬಿಡ್ತದೆ. ಇದೆಲ್ಲ ಸುಮ್ಮನೆ ಚರ್ಚೆ ಅಂತಕ್ಕೆ. ದೇವರು ಎಷ್ಟು ವರ್ಷ ಆಯುಷ್ ಕೊಟ್ಟಿದ್ದಾರೆ, ಮರ್ಯಾದೆಯಲ್ಲಿ ಸಂತೋಷ ಜೀವನ ಮಾಡಿಕೊಂಡು ಧರ್ಮ ತನ್ನಷ್ಟಕ್ಕೆ ಮೇಲೆ ಬರ್ತದೆ. ನಿಮ್ಮ ಯಾರ ಸಾಯಿಲ್ಲ ಕೂಡ ಧರ್ಮ ಮೇಲೆ ಬರುವಂತದ್ದು. ನಿಮ್ಮದಿಂದಾಗಿ ಎಲ್ಲಿ ಧರ್ಮ ಉಳಿಲಿಲ್ಲ ಅಥವಾ ನಮ್ಮಿಂದಾಗಿ ಧರ್ಮ ಉಳಿದಲ್ಲ. ಧರ್ಮ ಉಳಿಲಿಕ್ಕೆ ಅದರದ ಮಠಗಳು, ಸ್ವಾಮೀಜಿಗಳು, ಧಾರ್ಮಿಕ ಕ್ಷೇತ್ರ, ಇಂಥ ಮಸೀದಿಗಳು, ಚರ್ಚ್ಗಳು ಆಟೋಮೆಟಿಕ್ ನೀವು ಸುಮ್ಮನೆ ಧರ್ಮದ ಹೆಸರು ಬಂಡವಾಳ ಇಟ್ಟುಕೊಂಡು ನಿಮ್ಮ ಜೀವನ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನಾದ್ರು ಬೇರೆ ಕಷ್ಟ ಮಾಡಿ. ಪ್ರಮೋದ್ ಮುತಾಲಿಕ್ ಅವರೇ, ಈಗ ಜುಲೈ 2ನೇ ತಾರೀಕು ಶ್ರೀರಾಮ್ ಸೇನೆ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆ ಯಥಾವತ್ತಾಗಿ ನಡೆಯುತ್ತೋ ಅಥವಾ ಅದನ್ನೇನಾದ್ರೂ ಪುನರ್ ಪರಿಶೀಲನೆ ಮಾಡುವಂತ ಪ್ರಸ್ತಾಪ ಏನಾದ್ರೂ ಇದೆಯೋ ಅಂತ ಹೇಳುವಂತದ್ದು ನೀವು ಕ್ಲಾರಿಟಿಯಾಗಿ ಏನು, ನೀವು ಪ್ರತಿಭಟನೆ ಮುಂದುವರಿತದ? ಹೌದು, ಅದು ವಿಮರ್ಶಿಸಬೇಕಂತ ತಾರೀಕಿಗೆ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ನೋಡಿ, ಇವತ್ತು ಹಿಂದೂ ಸಮಾಜಕ್ಕೆ ಏನು ಒಂದು ಸಂದೇಶ ಕೊಡಬೇಕಾಗಿದೆ. ಆ ಸಂದೇಶದ ಹಿನ್ನೆಲೆಯಲ್ಲಿ 2ನೇ ತಾರೀಕು ನಡೆಯುತ್ತೆ. ನೋಡಿ, ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಅಲ್ಲ. ಪೂಜ್ಯ ಸ್ವಾಮೀಜಿಯವರ ವಿರುದ್ಧ ಅಲ್ಲ, ಪೂಜ್ಯ ಸ್ವಾಮೀಜಿಯವರ ವಿರುದ್ಧ ಅಲ್ಲ, ಅವರ ಗೌರವಕ್ಕೆ ಚ್ಯುತಿ ಬರುವಂತಹ ನಾವು ಕಾರ್ಯವನ್ನ ಮಾಡುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿ, ದಯವಿಟ್ಟು ನನಗೆ ಬೇರೆ ಕಡೆಗೆ ಹೋಗಬೇಕಾಗಿದೆ, ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನಾನು ಕ್ಷಮೆ ಬಿಡ್ತಾ ಇದ್ದೀನಿ. ಕೇಳ್ಕೊಂಡು ಹೋಗ್ಬೇಕು ಮುತಾಲಿಕ್ ಅವರು. ಓಕೆ, ಧನ್ಯವಾದಗಳು ಪ್ರಮೋದ್ ಮುತಾಲಿಕ್. ಮುಖಾಂತರವಾಗಿ ಮುತಾಲಿಕ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಈ ರೀತಿಯಾಗಿ ಸ್ವಾಮಿಗಳಿಗೆ ಇದು ಸ್ವಾಮಿಗಳ ವಿರುದ್ಧ ಅಲ್ಲ ಅವರು ಮಾಡಿದ ಕ್ರಿಯೆ ಮೇಲೆ ಅಂತಂದ್ರೆ, ಈಗ ಯಾವತ್ತೂ ಕೂಡ ಕಲ್ಲನ್ನು ಒಂದು ಹೊಡೆದಾಗ ಯಾರೂ ಕಲ್ಲಿಗೆ ಹೊಡಿಲಿಕ್ಕೆ ಹೋಗೋದಿಲ್ಲ. ಈಗ ಅದನ್ನ ಯಾರು ಹೊಡೆದಿರ್ತಾರೋ ಅವನಿಗೆ ಹೊಡಿತಕ್ಕಂತಹದ್ದು. ಹಾಗೆ ಸ್ವಾಮಿಗಳು ಇದೊಂದು ಸೌಹಾರ್ದ ಕೂಟವನ್ನು ಮಾಡಿರ್ತಕ್ಕಂತಹದ್ದು. ನಾನಿದು ಸ್ವಾಮಿಗಳ ವಿರುದ್ಧವಾಗಿ ಪ್ರತಿಭಟನೆ ಮಾಡೋದಿಲ್ಲ, ನಾನು ಸ್ವಾಮಿಗಳ ಮೇಲೆ ಗೌರವ ಇದೆ, ಆದ್ರೆ ಈ ಘಟನೆಯನ್ನು ನಾನು ವಿರೋಧ ಮಾಡ್ತೀನಿ ಅಂತ ಹೇಳಿದ್ರೆ ಇದರಿಂದ ಸ್ವಾಮಿಗಳಿಗೆ ತುಂಬಾ ಬೇಸರ ಆಗ್ತದೆ. ಹಿಂದೆ ಎಷ್ಟೋ ಜನ ಸ್ವಾಮಿಗಳಿಗೆ ಬೇಸರ ಮಾಡಿ ಅಂತ ಸಂತರ ಮನಸ್ಸನ್ನು ನೋಯಿಸಿ ಅವ್ರವ್ರು ಏನೇನು ಫಲ ಪಡಿಬೇಕೋ ಪಡೆದಿದ್ದಾರೆ ಆಲ್ರೆಡಿ. ಇನ್ನು ಮುಂದೆ ಮುತಾಲಿಕ್ ಅವ್ರಿಗೆ ಏನು ಕಾದಿದೆಯೋ ಗೊತ್ತಿಲ್ಲ. ಯಾಕಂದ್ರೆ ಅಂತ ಕೃಷ್ಣನನ್ನು ಮುಟ್ಟಿ 87 ವರ್ಷ ಆ ದೇವರ ಪೂಜೆಯನ್ನು ಮಾಡಿಕೊಂಡು ನಿಷ್ಕಲ್ಮಶ ಮನೋಭಾವನೆಯಿಂದ ಎಲ್ಲ ಕಡೆನೂ ಕೂಡ ಏನೇ ತೊಂದರೆ ಆದರೂ ಕೂಡ ಎಲ್ಲ ಕಡೆನೂ ಕೂಡ ಅವರು ಇದ್ದು ಕೃಷ್ಣನ ಪ್ರತೀಕವಾಗಿ ವಾಜರಾಜರಂತೆ ನಿಂತುಕೊಂಡು ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಿ ಎಲ್ಲರಿಗೂ ಮಾರ್ಗದರ್ಶನವನ್ನು ಕೊಡತಕ್ಕಂತ ಸ್ವಾಮಿಗಳ ವಿರುದ್ಧವಾಗಿ ಈ ರೀತಿಯಾಗಿ ಮುತಾಲಿಕ್ ಅವರು ಮಾತನಾಡಿದ್ದು ತುಂಬಾ ಬೇಸರ ಆಗಿದೆ. ಆದ್ರಿಂದ ಇದನ್ನ ವೇಣುಗೋಪಾಲಾಚಾರ್ಯ ಹಾಗೆ ಯುಟಿ ಖಾದರ್ ಅವರೇ, ಅನ್ಸಾರ್ ಅಹಮದ್ ಅವರು ಇಷ್ಟೊತ್ತು ಈ ಚರ್ಚೆಯಲ್ಲಿ ಪಾಲ್ಗೊಂಡ್ರಿ, ತಮ್ಮ ಧನ್ಯವಾದಗಳು. ಈಗಾಗಲೇ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಮಾಡಿರ್ತಕ್ಕಂಥ ಈ ಇಫ್ತಾರ್ ಕೂಟ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರೋದು ಮತ್ತೆ ಇದೊಂದು ರೀತಿ ಸಂಘರ್ಷಕ್ಕೂ ಸಹ ಎಡೆ ಮಾಡಿಕೊಟ್ಟಿದೆ. ಶ್ರೀರಾಮ್ ಸೇನೆ ಯಾವುದೇ ಕಾರಣಕ್ಕೂ ಜುಲೈ 2ನೇ ತಾರೀಕು ನಾವು ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳುವ
ಹೇಳುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದರೆ ಸಹಬಾಳ್ವೆ ವಿಚಾರದಲ್ಲಿ ಮಾಡಿರ್ತಕ್ಕಂಥ ಈ ಇಫ್ತಾರ್ ಕೂಟ ವಿವಾದ ಆಗಿರುವಂಥದ್ದು ವಿಪರ್ಯಾಸವೇ ಸರಿ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.